ನಮ್ಮ ಜೋಡಿ ಬಬ್ಲಾದಿ ಜಾತ್ರೆ ಒಳಗ ನಮ್ ಕಾಕರ್ ಅದಾರ ಅಣ್ಣಾರು ಬಹುಶಃ ಮಿಲಿಟರಿ ನೋಡ್ತಿರಲ್ಲ ಅಷ್ಟು ಪೈಲ್ವಾನ್ರ ಅದಾರ ಅವ್ರ ಬಗ್ಗೆ ಕೇಳ್ರಿ. ಕಾಕರ್ ಯಾವ್ರಿ ನಿಮ್ದ? ಕಾಕಂಡ್ಕಿರಿ ಮೈಪತಿ ರಾಯರ ಕ್ಷೇತ್ರ, ಹಾಗೆ ಜ್ಞಾನೇಶ್ವರ ಮಹಾರಾಜರ ಜೀವಂತ ಸಮಾಧಿ ಅಂತ ಕ್ಷೇತ್ರ ಯಾವ್ದಂದ್ರ ಕಾಕಂಡ್ಕಿ ಅಂತ ಹೇಳಿ. ಬೀರ್ಲಿಂಗೇಶ್ವರ ದೇವಸ್ಥಾನ ಮತ್ತ ಬುಳಪ್ಪನ ದೇವಸ್ಥಾನ ನೋಡ್ಲಕ್ಕ ನಾವು ಎಲ್ಲಿ ಹೋಗ್ಬೇಕಂದ್ರ ಕಾಕಂಡ್ಕಿ ಹೋಗ್ಬೇಕು. ಈಗ ಬುಳಪ್ಪ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಅಂತ ನೆಲೆಸಿದಂತ ಹಾಲುಮತ ಸಮಾಜದ ಊರ್ ಯಾವ್ದಂದ್ರ ಕಾಕಂಡ್ಕಿ. ಹಿಂಗಾಗಿ ಇಲ್ಲಿ ಕಾಕಂಡ್ಕಿ ಒಳಗ ಬಹಳ ಪ್ರಸಿದ್ಧ ಐತಿ. ಯಾಕಂದ್ರೆ ನೀವು ಎಷ್ಟು ದಿನ ಬಂದಿಲ್ಲಿ? ಇಲ್ಲಿ ಬಂದ ಇದು ಶುಕ್ರವಾರ ಬಂದಿರಿ. ಎತ್ಕೊಳ್ ತಂದಿದ್ರಿ? 2 ಮರ್ಯಾವ್ರಿ 2 ಉಳವ್ರಿ. ನಮ್ಮ ಅಂತಮ್ರು ಮರ್ಯಾವ್ರಿ, ನಮ್ಮ 1-2 ಮರ್ಯಾವು. ಈಗ ಏನ್ ತಗೊಂಡ್ ನೋಡ್ರಿ? ಈಗ ಹೊರಗಳು ಹೇಳ್ಕೊಂಡ್ರಿ ಮಾತಾಡ್ತಕೊಂಡ್. 2 ತಗೊಂಡ್ರಿ. ತೋರ್ಸ್ರಿ ಎಲ್ಲಿ ಅದಾವ್ರಿ ನಿಮ್ಮ ಗಾಡ್ಯಾಗ? ಹೋಲ್ರಿ ಕಾಕಂಡ್ಕಿಂದ ಬಂದಾರ್ರಿ. 4 ದಿನ ಆತ್ ಬಂದ. ಮತ್ತ ಎತ್ಕೊಳ ತಗೊಂಡ್ ಬಂದಿರು ಮಾರಿರೋ ಖುಷಿ ಐತಿ. ಮತ್ ತಗೊಂಡ್ ಹೊಂಟಾರ ಜೋಡಿ ಮಾಡ್ಕೋಬೇಕು. ಮತ್ತ ಹಿಂಗಾಗಿ ಅದ್ ಮತ್ ಮೇಸೋದು ಮತ್ ಮುಂದಿನ ವರ್ಷ ಜಾತ್ರೆಯಾಗ ಮತ್ ಸಿಗೊಂಡ್ರಿ. ಬರ್ರಿ ನೋಡೋಣ ಎಲ್ಲ. ವ್ಯಾಪಾರ ಹೇಳ್ಕೊಡ್ರಿ, ಗಡ್ಬಡ್ ಮಾಡ್ಬೇಡ್ರಿ. ಈ ಕಡೆ ನಿಂದ್ರಿ. ಇವತ್ತ ಬಬ್ಲಾದಿ ಒಳಗ ನಾನು 2ನೇ ಎತ್ತುಗಳನ್ನ ನೋಡಿನಿ. ಒಟ್ಟ 1 ನಿಮಿಷನಾಗ ವ್ಯಾಪಾರ ಮುಗಿತಿಲ್ಲಿ. ಮತ್ತ ಯಾವ ಊರವ್ರದು ಕೊಟ್ರು ಯಾವ ಊರವ್ರು ತಗೊಂಡ್ರು ಅನ್ನೋದು ಹೇಳ್ತೀನಿ. ಕಾಕರ್ ಯಾರು ಕೊಟ್ರಿ? ಈ ಬಿದ್ರಿ ಅನ್ನೋದು ನಮ್ಮ ಕುಮಾರೇಶ್ವರ ನೆಲೆಸಿದಂತ ಕ್ಷೇತ್ರ ಬಿದ್ರಿ. ಈ ಹೊಳೆ ದಂಡಿ ಒಳಗಿರುವಂತ ಬಿದ್ರಿ. ಹಿಂಗಾಗಿ ಅವರು ಎತ್ಕೊಳ್ಳೋದು ಕೊಟ್ರು. ಯಾವ ತಗೊಂಡ್ರಿ? ಇವರು ಕಾಕಾರ ಎತ್ಕೊಳ ತಗೊಂಡ್ರು. ಹಿಂಗಾಗಿ ಅವ್ರಿಗೆ ಚಲೋ ಆಗ್ಲಿ ಮತ್ತ ಕೊಟ್ಟವ್ರಿಗೆ ಚಲೋ ಆಗ್ಲಿ. ನಿಮ್ಮ ಎತ್ಕೊಳ ಏನೈತ್ರಿ? ಬಿದ್ರಿ ನಿಮ್ದು ಯಾವ್ರು ಅಂದ್ರಿ? ಕೋಲೂರು. ಬಾಳ ಜೋಡಿಲಿ ಎತ್ಕೊಳ ತಗೊಂಡಾರ. ಬಾಳ ಪಸಂದ್ ಬಿತ್ತು. ಬರೇ 1 ನಿಮಿಷನಾಗ ವ್ಯಾಪಾರ ಮುಗ್ದೈತಿ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೇನ್ರಿ. ಮತ್ತ ಬರ್ರಿ ಮುಂದಿನ ವಿಡಿಯೋ ನೋಡೋಣ್ರಿ. ಈಗ ಎತ್ಕೊಂಡೆಲ್ಲ ಚೆಕ್ ಮಾಡ್ಲತ್ತಾರ. ಅವ ಸುಳಿ ಇರ್ತಾವ, ಇದು ಇರ್ತಾವ. ಗಡ್ಬಡ್ ಮಾಡ್ಬೇಡ್ರಿ. ನೋಡ್ರಿ ನೀವು ಗಡ್ಬಡ್ ಮಾಡ್ರಿ. ನೋಡ್ರಿ ಯಾರು ನೋಡ್ರಿ. ಬಡಿಬೇಡ್ರಿ ಒಟ್ಟು. ಸರಿ ಮಗಲ್ ಸರಿ ಒಂದು ಬಡಿಬೇಡ ನಾ ಬಡಿಬೇಡ. ಒಟ್ಟ ಇದು ಬಾರ್ಕೊಲ್ ಹಚ್ಬೇಡ್ರಿ. ನೋಡ್ರಿ ಒಂದಿಟ ಸರ್ರಿ ಮಗಲ್ ಸರ್ರಿ. ಈಗ ಕಾಕರ್ ತಗೊಂಡವ್ರು ಆ ಎತ್ತುಗಳ ಹಲ್ಲು ಎಷ್ಟ್ ಐತಿ, ಹಾಲು ಐತಿ, ಎಷ್ಟ್ ಹಲ್ಲಿಂದ ಐತಿ, ಮತ್ತ ಸುಳಿ ಕಡಿಯಲ್ಲ ಐತಿ. ಅಂದ್ರ ಅವ್ರು ಚೆಕ್ ಮಾಡ್ಲಾತಾರ. ಹಂಗ ಸುಳಿ ಹಂಗ ಅದಾವ, ಮತ್ತೆ ಜೀವ ಹೆಂಗೈತಿ ಎಲ್ಲ ನೋಡ್ಲಾತಾರ. ನನಗ್ ಮಾತ್ರ ಕೋಡ್ ಬಾಳ ಪಸಂದ್ ಬತ್ತು. ಮತ್ತ ಎತ್ತರ ಇದು ಯಾಕ್ರಿ क्या बा यहाँ भी आए क्या? आराम
ನಾನು ಈಗ ಬಂದೇಳ್ರಿ ನೀವು ತಂದ್ರ ಇಲ್ಲ ನಮ್ಮ ಮಾವರ್ ಏ ಕಾಕರ್ ಬಂದಾರ ಇವ್ರು ಇನ್ನೊಂದಾರ ಎಲ್ಲಿದಾರ ಬಾಗುನ್ ಗಪ್ಪ ಹೋಗ್ನಿಂದ ನೋಡಿ ಬಿದ್ರೆ ಆದ್ರೆ ಫುಲ್ ಕಾತ್ರಿ ನೋಡ್ರಿ ನಾವು ಇವತ್ತು ಜಾತ್ರೆ ಬಂದು ಬಬ್ಲಾದಾಗ ನಮ್ಮ ಹೇಳಿ ಹೆಸರು ಹೇಳ ಆಸಿಂಪುರ್ ಜಮಖಂಡಿ ತಡ್ರಿ ನಾವು ಅವ್ರ ಕೂಡ ಜಾತ್ರೆ ಮಾಡಾಕತ್ತೀರಿ ಹಿಂಗಾಗಿ ಬಾಳ ನಿಡನ್ ಚಾನಲ್ ಅಂತ ಹೇಳ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಗಾಗಿ ನಮ್ಮ ಊರಿನ ಎತ್ಕೊಳ್ ಬಂದವ್ರಿ ಅದನ್ನ ನೋಡ್ಲಕತ್ತೀರ ಬಂದಿವ್ರಿ ಇಲ್ಲೇ ಅದಾರ ನಮ್ಮ ಸಾಹೇಬ್ರು ಅದಾರ್ರಿ ಮತ್ತೆ ಅಬೂಬ್ಕರ್ ಇನಾಮ್ದಾರ್ ಅದಾರ್ರಿ ನಮ್ಮ ಜೋಡಿರಿ ಹಿಂಗಾಗಿ ಅವರು ಮಾತಾಡ್ತಾರ ನಮ್ಮ ಜೋಡಿರಿ ಇದಾರೆ ಎಲ್ಲ ನಮ್ಮ ಊರ್ ಮಂದಿ ನೋಡ್ರಿಪ್ಪ ಅವು ಎತ್ಕೊಳ ಅಲ್ಲಿ ಕಾಣ್ತಾರಲ್ಲ ಯಾವ ಅಲ್ಲಿ ಹಿಂದ್ ಕಾಣ್ತಾವ ಅಲ್ಲಿ ಎತ್ಕೊಳ ಅಂತೇಳಿ ಹೋಗ್ತಿವ್ರಿ ಬರ್ರಿ ನೋಡ ತೋರ್ಸಾತ್ರಿ ಜಾತ್ರೆ ಮಾತ್ರ ಬಾಳ್ ದೊಡ್ಡತಿ ಎಲ್ಲಂದ್ರ ಒಂದ್ 3 ಕಿಲೋಮೀಟರ್ ಸುತ್ತೈತ್ರಿ ಹಿಂಗಾಗಿ ಅದನ್ನೆಲ್ಲ ನೋಡ್ಲಕ್ ಬಂದಿವ್ರಿ ನಾವು ಇಲ್ಲಿ ಅದ ನೋಡ್ರಿ ಎರಡು ಎತ್ತ ನಮ್ ತೋರ್ಸ್ಲಾತಾರ ಇಲ್ಲೇ ಐತ್ರಿ ಇದು ಎಲ್ಲಿ ಬರ್ಬೇಕಪ್ಪ ಅಂದ್ರ ನೀವು ಸೀದಾ ನಡ್ಬರ್ಕ್ ಬರ್ಬೇಕ್ರಿ ಇಲ್ಲಿ ಗಿಡ ಐತಿ ನೋಡ್ರಿ ಕಾಣತ್ ನೋಡ್ರಿ ಅಲ್ಲಿ ಬಂದ್ರ ಎತ್ತುವ ಸಿಗ್ತಾವ ಇನ್ನ 2 ದಿನ ಇಲ್ರಿ ನಮ್ಮ ನೀನ ತೋರ್ಸಿ ನಮ್ಗ ಈಗಾಗಲೇ ನಾವು ಒಂದ್ಸಲ ವಿಡಿಯೋ ಮಾಡಿವಿ ಇನಾಮ್ದಾರ್ ಅಂತ ಹೇಳಿ ಹಿಂಗಾಗಿ ಬರೀ ಎತ್ಕೊಳ್ ನೋಡಿದ್ರಿ ಈ ಸಲ ಗೂಳಿ ತೋರ್ಸ್ಲಾತನ್ರಿ ನಿಮಗ ನಡುನ್ಯಾಗೂ ಇರ್ತೈತಿ ಮತ್ತೆ ನೀವು ಬಬ್ಲಾ ಜಾತ್ರೆಯಾಗ ಬಂದ್ರ ನಾಳೆ ಒಂದು ದಿನ ಲಾಸ್ಟ್ ಐತಿ ಆದ್ರ ನಮ್ಮ ವಿಡಿಯೋ ಅಪ್ಲೋಡ್ ಆಗೋದು ಲೇಟ್ ಆಗೈತಿ ಅದಕ್ಕೆ ನೀವು ಬೇಕಂದ್ರ ಇನಾಮ್ದಾರ್ ಅವ್ರ ನಂಬರ್ ಕೊಡ್ತಾರ ನೀವು ಹೋರಿ ನೋಡ್ಬೇಕಪ್ಪ ನಾ ಖುದ್ದು ಬೇಕಂದ್ರ ಪೂರ ನೋಡೋರಿದ್ರ ಚಾನ್ಸ್ ನೋಡೋರಿದ್ರ ನಿಡೋನಿಗೆ ಬರ್ರಿ ಇನಾಮ್ದಾರ್ ಅಂತ ಹೇಳ್ದಾರ ಹೇಳ್ರಿ ಅಬೂಬಕರ್ ಇನಾಮ್ದಾರ್ ಅಂತ ಹೇಳ್ದಾರ ಮೊಬೈಲ್ ನಂಬರ್ ಅಂತ ಹೇಳ್ಬಿಡ್ರಿ ಪಾಟ್ನ ಇಲ್ಲಿ 7026437185 ಬರ್ಬರ್ ಮಾಡಿದ್ರೆ ಗೊತ್ತಾಗ 7026437185 ಈ ನಂಬರ್ಕ ನೀವು ಫೋನ್ ಹಚ್ಚ್ರಿ ಹೆಂಗ್ ಬರ್ಬೇಕಂದ್ರ ಬಬ್ಲೇಶ್ವರಕ್ಕೆ ಬಂದ ನೀವು ನಿಡೋನಿ 7 ಕಿಲೋಮೀಟರ್ ಬಂದ್ರ ಹಿಂಗ ಆತಿ ಹತ್ತನಿ ಮ್ಯಾಗ ಬರ್ತೀರ ಅಂದ್ರ ಸಾವಳಿಗೆ ಮ್ಯಾಗ ಹಾಸಿ ನೀವು ಬಂದ್ರ ಅಂದ್ರ ಗದ್ದಾಳ ಕುಮಟೆ ಮ್ಯಾಗ ಹಾಸಿ ಬಂದ್ರ ನಿಡೋನಿ ಸಿಗತಿ ಅಲ್ಲಿ ಬಂದು ನೀವು ಊರಾಗ ಕೇಳಿದ್ರೆ ಇನಾಮ್ದಾರ್ ತೋಟ ಎಲ್ಲೈತ್ರಿ ಎತ್ಕೊಳ್ದವ್ರ ಕೇಳಿದ್ರ ಸೀದಾ ನಿಮ್ ತೋಟಕ್ಕೆ ಹಾದಿ ಹೇಳ್ತಾರ ಇಲ್ಲಾಂದ್ರೆ ಈ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡಿದ್ರೆ ನಿಮ್ ತೋಟಕ್ಕೆ ಕರ್ಕೊಂಡು ಹೋಗ್ತಾರ ಗೂಳಿ ನೋಡ್ರಿ ಎತ್ಕೊಳ್ ನೋಡ್ರಿ ನಿಮ್ಗೆ ಏನ್ ಬೇಕು ಭಾಳ ದಿನದಿಂದ ವ್ಯವಹಾರ ಮಾಡ್ಕೊತ ಬಂದಾರ ನಿಮಗ್ ತೋರಿಸ್ತಾರ ಇಲ್ಲಂದ್ರೂ ಕೂಡ ಕೊಡ್ತಾರ ನಮಗ ಗೂಳಿ ಆಟ ತೋರಿಸ್ರಿ ಯಾಕಂದ್ರೆ ಇದು ಹೊಸಾದೈತಿ ಸಲ ಯಾವ್ರವ್ರಿ ಶಾರದಾಳ್ ಕಲಾದಗಿ ಶಾರದಾಳ್ ಇವತ್ತ ನಮ್ ಜೊತೆ ಅದಾರ ಬಹಳ ದೂರಿಂದ ಬಂದಾರ ಅಂದ್ರ ಬಾಗಲಕೋಟ್ ಜಿಲ್ಲೆ ಕಲಾದಿ ಗ್ರಾಮದ ಹತ್ರ ಇರುವಂತ ಯಾವ್ರಿ ಸರ್ ಶಾರದಾಳ್ ರೀ ಶಾರದಾಳ್ ಅನ್ನೋದು ಹೆಸರೇ ನನಗ್ ಬಹಳ ವಿಚಿತ್ರ ಅನಿಸ್ತ್ರಿ ಮೂರ್ ಹೆಸರು ಎಲ್ಲಾ ಕಡೆ ಫೇಮಸ್ ಆಗೈತಿ ಏನ್ ವಿಶೇಷ ಸರ್ ನಮ್ಮಲ್ಲಿ ಕಬ್ಬು ಉಳ್ಳಾಗಡ್ಡಿ ದಾಳಿಂಬೆ ಚಿಕ್ಕು ಎಲ್ಲ ಒಳ್ಳೆ ಎತ್ತಿನ ಸೇರತ್ತಕ್ಕೂ ಫೇಮಸ್ ಐತಿ ನೀವೆಲ್ಲ ಕೇಳಿದ್ರಿ ಕಲಾದಿಗ ಅಂದ್ರೆ ಏನು ಬ್ರಿಟಿಷರು ಆಳಿ ಹೋಗುವ ಹೊತ್ನ್ಯಾಗ ಜಿಲ್ಲಾ ಕೇಂದ್ರವಾಗಿತ್ತು ಅಗ್ರಹಾರ ಆಗಿತ್ತು ಇಲ್ಲಿಂದ ಎಲ್ಲಾ ನ್ಯಾಯಾಂಗ ಎಲ್ಲಾ ಕಾರ್ಯಗಳು ನಡೀತಾ ಇದ್ವು ಬ್ರಿಟಿಷರು ಕೂಡ ಸಮಾಧಿಗಳನ್ನ ನೋಡ್ಲಕ್ ನೀವು ಕೂಡ ಕಲಾದಿಗೆ ಬರಬೇಕು ಕಲಾದಿಗೆ ಶರಣರ ನಾಡು ಅಂದ್ರ ಅದ ಹಿಂಗಾಗಿ ಕಲಾದಿಗೊಳಗ ನೆಲೆಸಿದಂತ ಶರಣರು ಮತ್ತೆ ಬ್ರಿಟಿಷರು ಕೂಡ ಅಲ್ಲೇ ಸಮಾಧಿಯಾಗಿ ಹೋಗದಂತದ್ದು ವಿಶೇಷ ಅಲ್ಲಿ ಕಲಾದಿಗೆ ಹಿಂಗಾಗಿ ಶಾರದಾಳ ಗ್ರಾಮದಿಂದ ಬಂದಾರ ಎತ್ತುಗಳು ತೋಳಕ್ ನೋಡ್ಲಕ್ ಬಂದಾರ ಎಷ್ಟೊತ್ತಾಯ್ತ್ರಿ ಬಂದ ನೀವು ಈಗ ಒಂದ್ ಅರ್ಧ ತಾಸ ಆಯ್ತ್ರಿ ಈಗ ದರ್ಶನ ಮಾಡಿ ಇಲ್ಲಿ ಬಂದಿವಿ ಎಷ್ಟು ಜೋಡ್ ತಗೋಬೇಕು ಅನ್ನೋದೈತಿ ಒಂದ್ ಜೋಡಿ ಜೋಡಿ ತಗೋಬೇಕ ಜೋಡಿನ ಒಳ್ಳೇದಾಗಲ್ರಿ ನೋಡ್ರಿ ನಿಮ್ಗೆ ಎತ್ತುಗಳು ಯಾವ ಪಾಸ್ ಆತಾವ ತಗೊಂಡ್ ಹೋಗ್ರಿ ನಮ್ ಜೋಡಿ ಇನ್ನೊಬ್ರು ಅದಾರ ಬರ್ಲ ಅದಕ್ಕೆ ಅದೇನ ಇದು ಐತೇನ್ರಿ ನಮ್ ಜೋಡಿ ನಮ್ಮೂರಿನವ್ರು ಅದಾರ ಯಾಕಂದ್ರೆ ನನಗೂ ಭಾಳ ಪರಿಚಯ ಇದೀವಿ ಕರೆ ಇಲ್ಲಿ ನಾವು ಬಬ್ಲಾದೆ ಬಂದಾಗ ಮತ್ತೆ ಸಿಕ್ಕೊಂಡಿವಿ ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಪಿಂಟು ರೀ ಪಿಂಟು ಅಡ್ರೆಸ್ ಪಿಂಟು ಧನ್ವಂತ ಗವಾರಿ ಧನ್ವಂತ ಗವಾರಿ ಅಂದ್ರ ಇವರು ಮತ್ತೆ ಇನಾಮ್ದಾರ್ ನಾವು ಆಗಲೇ ನೋಡಿದ್ವಿ ಅಬೂಬಕರ್ ಅಂದ್ರ ಎತ್ಗೋ ಒಳಗ ಭಾಳ ಫೇಮಸ್ ಅಂದ್ರ ಎತ್ಗೋ ಸಾಕೋದು ಅವ್ನ ಪ್ರೀತಿ ಮಾಡೋದು ಗಳೆ ಹೊಡಿದು ಎತ್ಗಳ ಮ್ಯಾಗ ಹೆಚ್ಚ ಭಾಳ ಇದು ಹಿಂಗಾಗಿ ನೋಡ್ಲಕ್ಕ ನಾವು
ಬರೀ ಕ್ರಿಕೆಟ್ ಪ್ರೇಮಿಗಳಲ್ಲ, ಎತ್ತುಗಳು ನಾವು ಸಾಕೋದು ಮತ್ತು ಮಾರಾಟ ಮಾಡೋದು ಅವನ್ನ ಎಲ್ಲ ಹೆಂಗದಾವು ಎಲ್ಲ ನೋಡಿ ಹೇಳ್ಕೊಡ್ತಾರ. ಹಿಂಗಾಗಿ ಎಷ್ಟು ಜೋಡ್ ತಂದ್ರಿ ಈಗ? ಇವತ್ತು 13 ತಂದಿದ್ದೀವಿ ರೀ. 13 ತಂದಿರಿ? 13 ಜೋಡ ಎತ್ತುಗಳು ತಂದಾರ ಅಂದ್ರೆ ನೋಡ್ರಲ್ಲ ಹೆಂಗೈತಿ. ಎಷ್ಟು ಮರ್ಯಾವ್ರಿ ಈಗ? ಈಗ ಒಂದು 8 ಮಾರೀವ್ರಿ. 8 ಮರ್ಯಾರ. ಎಷ್ಟು ದಿನದಾಗ ಮರಿದ್ರಿ? 2 ದಿನದಾಗ ರೀ. 2 ದಿನದಾಗ 8 ಜೋಡ ಎತ್ತುಗಳು ಮರದಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಆ ಎತ್ತುಗಳು ಹಂಗೆ ಸಾಕಿದ್ರಂದ್ರೆ ಹೋತ ಬಡ ಬಡ, ಇಲ್ಲಾಂದ್ರೆ ಹೋಗುದಿಲ್ಲ. ಮತ್ತು ಈಗ ಇನ್ನ 4 ಉಳ್ದಾವ. ಮತ್ತು ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಜಾತ್ರೆ ಬಿಟ್ಟು ಮತ್ತೆ ಎತ್ಕೊಳ್ ಬೇಕಾಗಿದ್ದು ಅಂದ್ರೆ ನಂಬರ್ ಅಟ್ ಹೇಳ್ಬಿಡ್ರಿ. ತೋರ್ಲ. ಹೇಳಿ. 91 48 95 1829 ಈ ನಂಬರ್ಕ ಧನ್ವಂತ ಗವಾರಿ ಅಂತೇಳಿ ನೀವು ಫೋನ್ ಮಾಡ್ರಿ. ನಡುವನಾಗ ಸಿಗ್ತಾರ. ಏನೋ ಒಂದ್ ದಿನ ಹೋಗಿದ್ರು ನೀವು ಭೇಟಿ ಆಗ್ಲಕ್ಕ ಎತ್ಕೊಂಡು ನೀವು ನೋಡಕ್ಕ ನಡುವನಾಗ ಸಿಗ್ತಾವು. ಹಿಂಗಾಗಿ ಎಲ್ಲ ಹೋತಾವ ನೀವು ನೋಡೋದಿದ್ರೆ ಮತ್ತೆ ಬರ್ರಿ ನಡುವನಾಗ. ನಿಮ್ಗೆಲ್ಲ ಎತ್ಕೊಳ್ಳೋದು ಯಾವಾರ ಊರುಗಳು ಬೇಕಂದ್ರೆ ಎಲ್ಲ ಸಿಗ್ತಾವ. ರೊಕ್ಕ ಹೇಳ್ಬೇಡ್ರಿ. ಎಷ್ಟು ವರ್ಷದ ಐತಿ ಏನೈತಿ ಅಲ್ಲಿಂದ ಅಷ್ಟೇ ಹೇಳ್ರಿ. 6 ಅದಾವ್ರಿ. 2 ರೀ. ಇವು 2 6 ಇವು ಯಾವ ಇದು ಎತ್ತ ಎಷ್ಟು ಐತ್ರಿ? ಎಷ್ಟು ಹಲ್ ಐತಿ? 6 ಐತ್ರಿ. 6 ಹಲ್ ಐತಿ. ಅದು 6 ಐತ್ರಿ. 6 ಐತಿ. ಎಷ್ಟು ವರ್ಷದ ಅದಾರ ಇವ? ಅಜ್ಮಾಸ್ ಎಷ್ಟು ವರ್ಷ ಆಗೈತ್ರಿ ಈಗ ಎತ್ತುಗಳಿಗೆ? ಈಗ ಒಟ್ಟು 2 ಜೋಡಿ ಅದಾವ. ಕೋಡ್ನ್ಯಾಗ ಜೋಡಿ ಅದಾವ, ಕಾರ್ನ್ಯಾಗ ಜೋಡಿ ಅದಾವ. ಸುಳಿ ಹೆಂಗ ಅದಾವ್ರಿ ಇದ್ರು? ಎಲ್ಲ ಚಲೋ ಅದಾವ್ರಿ. ಎಲ್ಲಾ ಚಲೋ ಐತ್ರಿ. ಬೇಕಾದಂಗ ನೋಡ್ಕೋರಿ, ವ್ಯಾಪಾರ ಮಾಡ್ಕೋರಿ. ನಾವು ಈಗ ಎಲ್ಲಿದೀಪ ಅಂದ್ರ ಬಬಲಾದಿ ಒಳಗ ಅದೀವ್ರಿ. ಇದು ಗುಡಿಸ್ಲ ಇಷ್ಟು ತಂಪ ಐತಿ ಮತ್ತು ಇಷ್ಟ ನೀವು ಪ್ರಶಾಂತ ಐತಿ. ಗುಡಿಸಲ ಜೀವನನ ಭಾಳ ಬೆಸ್ಟ್ ಅನಿಸ್ತೈತಿ. ಹಿಂಗಾಗಿ ಈ RCC ಬಿಟ್ಟು ನಾವು ಯಾಕೆ ಬಂದಿಪ್ಪ ಅಂದ್ರೆ ಈ ಬಬಲಾದಿ ಸುಕ್ಷೇತ್ರ ಯಾವುದಂದ್ರೆ ನೀವೆಲ್ಲ ಕೇಳಿರ್ಬೋದು. ಕಾಲಜ್ಞಾನಿ ಬ್ರಹ್ಮೇಂದ್ರ ಅಂತೇಳಿ ನೀವು ಕರಿತೀರಿ. ಮತ್ತು ಯಾರು ನಮ್ಮ ಕೋಡಿಹಳ್ಳಿಯಲ್ಲಿ ನೋಡಿದಂಥ ಕಾಲಜ್ಞಾನ ನೋಡ್ರಿ. ಹಂಗೆ ನಮ್ಮ ಯಾರು 7 ಕೋಟಿ ಮೈಲಾರಲಿಂಗದ ಕಾರ್ಣಿಕ ನೀವೆಲ್ಲ ಕೇಳಿರ್ತೀರಿ. ಆದ್ರೆ ನಮ್ಮಲ್ಲಿ ಏನಪ್ಪ ವಿಶೇಷ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಲಜ್ಞಾನ ನುಡಿಗಳನ್ನು ಹೇಳುವಂಥ ಕ್ಷೇತ್ರ ಯಾವುದ್ರ ಉತ್ತರ ಕರ್ನಾಟಕ ಭಾಗದಾಗ ಈ ಬಬಲಾದಿ ಕಾಲಜ್ಞಾನಿ ಸದಾಶಿವ ಚಕ್ರವರ್ತಿ ನೆಲೆಸಿದಂಥ ಕ್ಷೇತ್ರ ಇದು. ಧಾರವಾಡದ ಜನಿಸ್ತಾರ, ಇಲ್ಲಿ ಬಂದು ಅವರು ಐಕ್ಯ ಸ್ಥಾನ ಆಗ್ತಾರ. ಇಲ್ಲಿಂದ ಅವರ ಕಾಲಜ್ಞಾನಗಳ ಪುಟಗಳನ್ನ ಒಂದೊಂದಾಗಿ ವರ್ಷಕ್ಕೊಂದು ಹೇಳ್ಕೊತ ಹೋಗುವಂತ ಈ ಕ್ಷೇತ್ರದಲ್ಲಿ ಇವತ್ತು ದನಗಳ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಪ್ರತಿ ಉತ್ತರ ಕರ್ನಾಟಕ ಭಾಗದಾಗ ಇದೊಂದು ವಿಶೇಷ ಜಾತ್ರೆ, ದನಗಳ ಜಾತ್ರೆ. ಮತ್ತೆ ಇಲ್ಲಿ ಮಧ್ಯಾಹ್ನ ನೈವೇದ್ಯ ಆಗತ್ತೆ. ಹಿಂಗಾಗಿ ವಿಶೇಷವಾಗಿ ಇಲ್ಲಿ ಬೋಳಗಾಯನ ಹೊಡಿತಾರ, ಎತ್ತುಗಳನ್ನ ತಗೊಂಡು ಬರ್ತಾರ. ಭಾಳ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಎತ್ತುಗಳು ಅದಾವ. ಇಷ್ಟು ದೊಡ್ಡ ಜಾತ್ರೆ ನಾನು ನೋಡಿದ್ದಿಲ್ಲ. ನನಗೆ ಊರಿಗೆ ಸಮೀಪ ಇದ್ರು ಕೂಡ ಇಷ್ಟು ದೊಡ್ಡ ಜಾತ್ರೆ ಆದತ್ತೆ ತಿಳ್ಕೊಂಡಿದ್ದಿಲ್ಲ. ನೀವು ಕೂಡ ಮುಂದಿನ ವರ್ಷ ಇದೇ ಟೈಮ್ಗೆ ಅಂದ್ರೆ ಶಿವರಾತ್ರಿ ಟೈಮ್ದಲ್ಲಿ ನೀವು ಬಂದ್ರೆ ಎತ್ತುಗಳನ್ನು ನೋಡ್ಬೋದು, ದೇವ್ರ ದರ್ಶನ ಕೂಡ ಮಾಡ್ಬೋದು, ಕಾಲಜ್ಞಾನಿ ನುಡಿಗಳನ್ನು ಕೂಡ ಕೇಳ್ಬೋದು. ಬನ್ನಿ, ಎತ್ತುಗಳೆಲ್ಲ ತೋರಿಸ್ತೀನಿ. ಹಿಂಗಾಗಿ ನಾವು ಇವತ್ತು ಇಡೀ ದನಗಳ ಜಾತ್ರೆ ಎಲ್ಲ ತಿರುಗಾಡ್ಲಾಗ್ತೀವಿ. ಹಿಂಗಾಗಿ ದನಗಳು ಎಷ್ಟು ಹೆಂಗೆ ಅದಾವ, ಆ ಎತ್ತುಗಳ ಜಾತಿ ಏನು, ಹೋರಿಗಳು ಹೇಗೆ ಬಂದಿರ್ತಾವ, ಯಾವ ಥರ ಕಟ್ತಾರ, ರೈತರ ಜೀವನ ಹೆಂಗಿರುತ್ತೆ ಅನ್ನೋದು ಎಲ್ಲ ತೋರಿಸ್ತೀನಿ ರೀ. ಈ ಎತ್ತ ನಾವು ಬಬಲಾದಿ ಜಾತ್ರೆಗೆ ತೊಗೊಂಬಂದೀವ್ರಿ. ವ್ಯಾಪಾರಸ್ಥರ್ರಿ ನಮ್ಮೂರು ನಿಡೋನಿ. ಇದನ್ನ ತರಬಂಡಿ ಅವ್ರು ಕೇಳ್ಯಾರಿ, ಸಿರ್ಬೂರವ್ರ. ಎತ್ತಕ್ಕೆ ಕೊಟ್ಟಿಲ್ಲ, ದಾಡ್ಸಿ ಐತ್ರಿ ಎತ್ತ. ಹಿಂಗಾಗಿ ಕೊಟ್ಟಿಲ್ರಿ ಎತ್ತ. ಸಿರ್ಬೂರವ್ರು ಕೇಳ್ಯಾರ. ಸರಿ ಅವರ ಗುರುವರು ಮತ್ತು ಸರ್ಜಾ ಪೆಡ್ರಲ್ಲ ಬಬಲಾದಿ ಸರ್ಜಾದವರು ಮಾಲಕ ಇಲ್ಲಿ ಮಾಹಿತಿ ಬೇಕು. ಸಾಕ ಬಿಡ್ರಿ ಸರ್. ಎಲ್ಲಿ ನೋಡ್ತೀರಿ ಅಲ್ಲಿ ದನಗಳು ಅದಾವ್ರಿಪ್ಪ. ನಮಗೂ ಬೇಸರ ಆಯ್ತು, ಬಿಸಿಲು ಭಾಳ ಆಯ್ತು. ನಾವು ನಮ್ಮ ಊರಿನ ಟೆಂಟ್ನಾಗ ಕೂತೀವಿ, ಎತ್ತುಗಳು ನೋಡಿವಿ. ಈಗ ಅರ್ಧ ಆಗೈತಿ, ಅಂದರೆ 25% ಆಗೈತಿ. ಇನ್ನು 75% ತಿರ್ಗಾಡ್ಬೇಕಾದ್ರೆ ಸಾಯಂಕಾಲ ಆಗತಿ. ನೋಡೋಣ, ಫಾಸ್ಟಾಗಿ ಮಾಡ್ತೀನಿ ರೀ. ಯಾಕಂದ್ರೆ ಎತ್ತುಗಳು ಎಲ್ಲಿ ಚೆಂದ ಕಾಣ್ತಾವ ನಾ ಅಲ್ಲಿ ನಿಂದಿರ್ತೀನಿ. ಮತ್ತು ನನಗೆ ಪಾಸ್ ಆಗಬೇಕು. ಎತ್ತುಗಳು ಪಾಸ್ ಆಗಿದ್ದು ನಿಮಗೆಲ್ಲ ತೋರಿಸ್ಕೊತ ಹೋಗ್ತೀನಿ. ಯಾರು ಸ್ಕಿಪ್ ಮಾಡಿಬೇಡ್ರಿ. ಭಾಳ ಇಷ್ಟ ಇದೀವಿ. ಸುಮಾರು 3-4 ಕಿಲೋಮೀಟ್ರ್ ಸರೌಂಡಿಂಗ್ ಅಷ್ಟು ಎತ್ತುಗಳು ಕೂಡ್ತಾವಂದ್ರೆ ಅತಿ ಬಿಜಾಪುರ ಜಿಲ್ಲೆಯೊಳಗೆ ಬಬಲಾದಿ ಜಾತ್ರೆ ಇದು ಮೂಲ ಮಠ ಬಬಲಾದಿ. ಹಂಗಾಗಿ ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಸಾರಿದಂಥ ಕ್ಷೇತ್ರ ನೀವು ಅಲ್ಲಿ ನೋಡ್ತೀರಿ. ಹಂಗೆ ಕೋಡಿ ಮಠದ ನೀವು ಕೇಳಿರ್ತೀರಿ. ಹಂಗೆ ಈ ಗೊರವಜ್ಜ ನುಡಿಗಳನ್ನು ಕೇಳ್ತೀರಿ, ಕಾರ್ಣಿಕ. ಹಂಗೆ ಇದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಯಾವುದಾದ ಕಾಲಜ್ಞಾನಿ ಊರು ಅಂದ್ರೆ ಧಾರವಾಡದಿಂದ ಬಂದು ಇಲ್ಲಿ ನೆಲೆಸ್ತಾರ ಬಬಲಾದಿ ಒಳಗೆ. ಕಾಲಜ್ಞಾನ ಸಾರಿದ್ದು ಯಾರು ಸುಳ್ಳು ಅಂತ ಅಂದಿಲ್ಲ. ಹಿಂಗಾಗಿ ಅಂದವ್ರು ಕೂಡ ಇಲ್ಲಿ ಭಾಳಷ್ಟು ನೋವುಗಳನ್ನು ಅನುಭವಿಸ್ತಾರೆ. ಮತ್ತು ಅಂದವ್ರಿಗೆ ಕೂಡ
ಅದಕ್ಕೊಂದು ಇದನ್ನು ಇಟ್ಟಾರ. ಅದನ್ನ ಮುಂದೆ ಹೇಳ್ತೇನೆ ರೀ, ಯಾಕಂದ್ರೆ ನಾ ಜಾತ್ರೆ ನೋಡಕ್ ಬಂದಿನೋ ಅದೆಲ್ಲ ನಮ್ಮ ಈ ಉತ್ತರ ಕರ್ನಾಟಕ ಭಾಷೆ ಒಳಗೆ ಬರೆದಿಟ್ಟಂಥದ್ದು ಬಹಳ ಇದದ ಆಡು ಭಾಷೆ ಒಳಗೆ ಬರೆದಂಥದ್ದು. ಅದು ಹೆಂಗೆ ಬರ್ದಾರ ಮತ್ತು ಇನ್ನು ಆ ಮೂಲ ಲಿಪಿ ನಮಗೆ ಸಿಗಂಗಿಲ್ಲ. ಆದ್ರೆ ವರ್ಷಕ್ಕೊಮ್ಮೆ ಆ ಒಂದು ಪುಟವನ್ನು ತಿರುತ್ತಾರೆ. ಕಾಲಜ್ಞಾನಿ ಬರೆದಂಥದ್ದು ಮುಂದೆ ಲೋಕಲಯ ಆಗುವುದು ಅಥವಾ ಪ್ರಳಯ ಆಗುವುದು ಕೂಡ ಬರ್ದಾರ. ಈ ವರ್ಷ ಏನಾಗತ್ತೆ, ರಾಜಕಾರಣಿಗಳಿಗೆ ಏನಾಗತ್ತೆ, ಮತ್ತು ಮಳೆ ಬೆಳೆ ಹೆಂಗೆ, ಏನು ಸಾಂಕ್ರಾಮಿಕ ರೋಗಗಳು ಬರ್ತಾವೆ, ಅದ್ರ ಬಗ್ಗೆ ಎಲ್ಲ ಮುಂಚಿತವಾಗಿ ಎಲ್ಲ ಹೇಳ್ಕೊತಾ ಹೋಗ್ಯಾರ, ಬರ್ದಿಟ್ಟಾರ. ಆದ್ರೆ ವರ್ಷಕ್ಕೊಮ್ಮೆ ಎಲ್ಲ ಒಟ್ಟಿಗೆ ಒಮ್ಮೆ ನೋಡ್ಲಿಕ್ಕೆ ಆಗಲ್ಲ, ವರ್ಷಕ್ಕೊಮ್ಮೆ ನೋಡ್ಕೋತ ಹೋಗ್ತಾರೆ. ಯಾಕಂದ್ರೆ ಜನ ಗಾಬರಿ ಬೀಳ್ಬೋದು ಅಂತೇಳಿ, ಮುಂದಿನ ಏನಾಗತ್ತೆ ಅನ್ನೋದು ಗೊತ್ತಾಗಲ್ಲ ಅಂತೇಳಿ ವರ್ಷಕ್ಕೊಮ್ಮೆ ಅದನ್ನ ಆ ಪುಟವನ್ನ ತಿರುವಿ ಓದಿ ಅದನ್ನ ವಿಶ್ಲೇಷಣೆ ಮಾಡ್ತಾರೆ ಈ ಜಾತ್ರೆ ಒಳಗೆ. ಬರ್ರಿ ಎಲ್ಲ ತೋರಿಸ್ತೀನಿ. ಎಷ್ಟು ಎತ್ತುಗಳು ಮಾರ್ತಾವ ಅನ್ನೋದು ನಿಮ್ಗೆಲ್ಲ ತೋರಿಸ್ತೀನಿ. ಈಗಾಗಲೇ ನೀವು ನೋಡಿದ್ರಿ, 1-2 ನಿಮಿಷದಾಗ ವ್ಯಾಪಾರ ಆಗಿದ್ದಂದ್ರೆ ಭಾಳ ಫಾಸ್ಟಾಗಿ ವ್ಯಾಪಾರ ಆಯಿತು. ಹೀಗಾಗಿ ಒಂದು 6 ಜೋಡು ನಾವು ಈಗ ವ್ಯಾಪಾರ ಆಗಿದ್ದು ನೋಡಿದ್ದೀನಿ. ಇವೆಲ್ಲ ನಮ್ಮ ಊರ್ದು ಎತ್ತುಗಳು. ಹೀಗಾಗಿ ಭಾಳ ಇದು ತೆರಬಂಡಿಗೆ ಕೇಳಿದಂಥದ್ದು. ಹೀಗಾಗಿ ಭಾಳ ವಿಶೇಷವಾದ ಇದು ಐತಿ. ಇದಕ್ಕೆ ಮೊದಲೇಡದ ಚಾಲು ಮಾಡ್ಯಾರ. ಭಾಳ ಅಂದ್ರೆ ಜೀವ ಭಾಳ ಐತಿ. ಮತ್ತು ಇದನ್ನ ಒಮ್ಮೆ ಸಲ ತೆರಬಂಡಿಗೆ ಅದು ಕಟ್ಟಿದ್ರೆ ಅವ್ರಿಗೆ ಗೊತ್ತಾಗ ತೆರಬಂಡಿ ಅವ್ರು ಹೆಂಗೆ ಆಯ್ಕೆ ಮಾಡ್ಕೋತಾರಂದ್ರೆ ಆ ಕಣ್ಣು ನೋಡಿ ಅದ್ರ ತಾಕತ್ತು ನೋಡಿ ತೆರಬಂಡಿಗೆ ಉಪಯೋಗ ಮಾಡ್ತಾರ. ಇಲ್ಲಿ ಬಬಲಾದಿ ಒಳಗೆ ನೀವು ನೋಡ್ಲಾಕ್ ಬಂದ್ರೆ ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗೈತಿ. ಅದು ರೀಲು. ಇಲ್ಲಿ ರಿಯಲ್ ಯಾವ್ದೈತಿ ಅಂದ್ರೆ ಬಬಲಾದಿ ಒಳಗೆ ಸರ್ಜಾ ಅಂತೇಳಿ ಒಂದು ಎತ್ತೈತಿ. ಆ ಎತ್ತ ನೋಡಿದ್ರೆ ನಿಮ್ ನಿಂತ್ಕೋಕಾಗಲ್ಲ. ಅಷ್ಟು ಕಣ್ಣಲ್ಲೇ ಒಂದು ಹೆಸರ ನೋಡಿತಂದ್ರೆ ಅಷ್ಟು ಸಾಕ್ಯಾರ. ಅದ್ರ ಬೆಲೆ ಅಂತೂ ಹೇಳಕ್ ಆಗಲ್ಲ. ಅದ್ರ ಜೋಡಿ ಆ ಮಾಲಕರು ಬಂದು ಇದ್ರನ್ನ ಕೇಳ್ಯಾರಂದ್ರ ಅವರು ಇದು ಬಹಳ ಬೆಲೆ ಐತಿ ಮತ್ತು ಇದಕ್ಕೆ ರೇಟ್ ಭಾಳ ಐತಿ ಅನ್ನೋದು ನಮ್ಗೆ ಗೊತ್ತಾಗೈತಿ. ನಿಮ್ಗೆ ಬೇಕಾದವರು ಈ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಯಾಕಂದ್ರೆ ಅಷ್ಟು ಜೀವ ಐತಿ ಮತ್ತು ಇದ್ರ ಮುಂದೆ ನಿಂತ್ಕೊಳ್ಳುವಂಥ ತಾಕತ್ ನಮ್ಗೆ ಯಾರಿಗಿಲ್ಲ. ನಂಬರ್ ಅಷ್ಟು ಹೇಳ್ರಿ. ಇನ್ನೊಂದು ಇದು ಮೊಬೈಲ್ ನಂಬರ್ ಹೇಳ್ರಿ. ನಂಬರ್ ಹೇಳ್ರಿ. ಮೊಬೈಲ್ ನಂಬರ್ 988 055 8172. ಯಾಕಂದ್ರೆ ತೆರಬಂಡಿಗೆ ಆಯ್ಕೆ ಆಗ್ಬೇಕಾದ್ರೆ ಭಾಳ ತಾಕತ್ ಬೇಕು ಮತ್ತು ಅದಕ್ಕೆ ಭಾಳ ಸಿಟ್ಟು. ಬಬಲಾದಿ ಗೌಡ್ರು ಬೇಡ ಹೋಗ್ಯಾರ. ಅಂದ್ರೆ ಅವ್ರು ಬೇಡ ಹೋಗ್ಯಾರ ಅಂದ್ರೆ ಅವ್ರಿಗೆ ಇಷ್ಟ ಆಗೈತಿ ಮತ್ತು ಅವ್ರಿಗೆ ಪಸಂದ್ ಆಗೈತಿ ಅಂತೇಳಿ ಬೇಡಿರ್ತಾರ. ಹಿಂಗಾಗಿ ಅದನ್ನ ಮುಂದೆ ಮತ್ತೆ ಯಾವ ಬೇಡ್ಯಾರ ಮತ್ತು ಹೆಂಗೆ ಅದಾವ ಎತ್ಕೊಳ್ಳೋದನ್ನೆಲ್ಲ ತೋರ್ಸ್ಲಾಕ್ ಹೋಗ್ತೇನ್ರಿ. ಬರ್ರಿ. ಕೆಟ್ಟ ಬಿಸಿಲು ಐತ್ರಿ. ಹಿಂಗಾಗಿ ಎಲ್ಲ ಕಬ್ಬು ಎಲ್ಲ ತೆಗೆದ್ಬಿಟ್ಟಾರ. ಆ ಜಾಗದಾಗ ಎತ್ಗಳೆಲ್ಲ ಇದು ಮಾಡ್ಲಾತ್ತಾರ. ಹಿಂಗಾಗಿ ನಾವು ಹೊಂಟಿವ್ರಿ. ಇಲ್ಲಿ ಕೂತ್ ನೋಡ್ಲಾತ್ತಾರ ನಮ್ಮೂರವ್ರ. ಹಿಂಗಾಗಿ ಇಲ್ಲೇ ಕೂತಾರ. ನಮ್ಮ ಮ್ಯಾಳ ಎಲ್ಲ ಇಲ್ಲೇ ಐತ್ರಿ. ಅದು ಏನೋ ಕಾಣಲ್ಲ ಇಲ್ಲಿ ಹಿಂಗ ಆತ್ರಿ. ನಾವು ಇವತ್ತ ಪಡಸಲಿಗೆ ಹೊರಗಳು ನೋಡಕ್ ಹೊಂಟಿವ್ರಿ ಎತ್ತುಗಳ. ಅವು ಹೆಂಗದಾವ ನೋಡ್ಬೇಕ್ರಿ. ಹಿಂಗಾಗಿ ಎಲ್ಲ ನೆಳಕ್ ಕೂತಾರ ಮಂದಿ. ನಾವು ಹೋಗ್ಬೇಕ್ರಿ. ಈಗ ಅಲ್ಲಿ ಹೋಟೆಲ್ ಅಂತೇಳಿ ಜಾಗ ಹಾಕಿರತ್ತ, ಅಲ್ಲಿ ಹೋಗಿ ನೋಡ್ಬೇಕ್ರಿ ಹೆಂಗೈತಿ. ಯಾವ ವ್ಯಾಪಾರ ಹಾಲ ಆಯ್ತು ಅಂದ್ರೆ ಹೇಳ್ತೇನ್ರಿ, ತೋರಿಸ್ತೇನ್ರಿ. ಈಗ ಅಲ್ಲಿ ಒಂದು ವ್ಯಾಪಾರ ಹಾಲ ಆಯ್ತ್ರಿ. ಬರ್ರಿ ನೋಡೋಣ ಹೆಂಗೆ ವ್ಯಾಪಾರ ಮಾಡ್ಲಾತ್ತಾರ, ತೋರಿಸ್ತೇನ್ರಿ. ಯಾವ್ದು ತಗೊಂಡ್ರು ಯಾವ ಇಲ್ಲ ತೋರಿಸ್ತೇನ್ರಿ. ವ್ಯವಹಾರ ಮಾಡ್ಲಾತ್ತಾರ ಇಲ್ಲಿ ಹಣಗಳು. ಒಂದಿಟ್ಟ ಹೊಳಾರಿ ಎತ್ಕೊಳ್ಳಿ ವ್ಯಾಪಾರ ನಡೈತಿ. ಇಲ್ಲಿ ಇದು ಐತೇಳ್ರಿ ನಿಮ್ ಇದಾಗ ಹಾಕ್ತೀನಿ. ಈಗ ನಾವು ಈಗ ನಾವು ಬಬಲಾದಿ ಜಾತ್ರೆಯಾಗ ಈಗ 7ನೇ ಎತ್ಕೊಳ್ ನೋಡಕ್ ಬಂದನು. ಈಗ ವ್ಯವಹಾರ ಹೆಂಗ ಆತನೋದು ಹೇಳ್ತಾರ. ಮತ್ತೆ ಯಾವ ಊರ್ದವ್ರು ಏನ್ ಕೊಟ್ರು ಹೇಳ್ತಾರ. ಕಾಕ ಎತ್ಕೊಳ್ ಕೊಟ್ಟವ್ರು ಯಾರು? ಮುಧೋಳ ತಾಲೂಕದಿಂದ ಜಾತ್ರೆಗೆ ಬಂದ್ರ ಎಷ್ಟ್ ದಿನ ಆತ್ರಿ ನೀವು ಬಂದ? 4 ದಿನ ಆತು. ಇವತ್ತ ನಿಮ್ದು ಎತ್ ಮಾರಿತ್ರಿ? ಎಸ್ ಮಾರಿದ್ರಿ? 2 ಮಾರಿದ್ರಿ. ಯಾವ್ರವ್ರು ತಗೊಂಡ್ರಿ? ಮುದ್ದೇಬಾಳದಿಂದ ಬಂದವ್ರು ತಗೊಂಡಾರ. ಎಲ್ಲದಾರ್ರಿ? ಬರ್ರಿ ಇಲ್ಲಿ ನೀವು ಬರ್ರಿ. ನೋಡ್ರಿ, ಇಲ್ಲಿ ಮುಧೋಳದಿಂದ ಬಂದಂತ ಎತ್ತುಗಳನ್ನ ಇಲ್ಲ ಅವರು ಮುಧೋಳದಿಂದ ಬಂದಂತ ಎತ್ತುಗಳನ್ನ
ಮುದ್ದೇಬಾಳದಿಂದ ಬಂದ ಇಲ್ಲಿ ತಗೊಂಡಾರ. ನೀವ್ ಎಷ್ಟು ವರ್ಷ ಆತ್ರಿ ಬರ್ಲಾತಿ ಇಲ್ಲಿ ಜಾತ್ರೆಗೆ? 3-4 ವರ್ಷ ಆದ್ರೆ 3-4 ವರ್ಷ ಆತ್ರಿ. ಹೆಂಗೈತ್ರಿ ಇಲ್ಲಿ ವ್ಯವಸ್ಥೆ? ಚಲೋ ಐತಿ ನೋಡ್ರಿ, ಏನ್ ತಪ್ಪಿಲ್ಲ. ಸದಸ್ಯ ಕೊಟ್ಟಾನ ನಡೀತ್ ಚಲೋ ಸರಿ ಇಲ್ಲ, ಎಲ್ಲ ಸರಿ ಮಾಡ್ಬೇಕು. ನೀರಿಂದು ಏನಿದು ಹೌದೌದು ನೀರಿನ ಸ್ವಲ್ಪ ತೊಂದ್ರೆ ಇದೆ. ಅಲ್ಲೇ ಜೋಡಿ ಮಾಡ್ಬೇಕು, ಭಾಳ ಐತಿ. ಟ್ರ್ಯಾಕ್ಟರ್ ಬಿಡ್ಬೇಕಾಗೈತಿ, ಬಿಟ್ಟಿಲ್ಲ ಅವರು ಹೊಳಿಗೆ ಹೋಗ್ಬೇಕಾದ್ರೆ ಆಗೋದಿಲ್ಲ. ಎಲ್ಲಾ ಎತ್ತುಗಳು ಹೊಳಿಗೆ ಹೋಗಿ ಬರ್ಬೇಕಂದ್ರ ನೀರಿನ ವ್ಯವಸ್ಥೆ ದಯವಿಟ್ಟು ಈ ಜಾತ್ರೆ ಕಮಿಟಿ ಅವ್ರ ಏನದ್ರಿ ಎತ್ತುಗಳಿಗೆ ಲೈಟ್ ನೀರಿನ ವ್ಯವಸ್ಥೆ ಮಾಡ್ರಿ. ಟ್ರ್ಯಾಕ್ಟರ್ ಬಿಡ್ರಿ, ಇಲ್ಲಿ ಹೊಂಡಾರೆ ಮಾಡ್ರಿ. ಸಣ್ಣ ಸಣ್ಣ ಹೊಂಡ ಮುದುಕರು ಹೋಗುದಲ್ಲ ಆಗಲ್ಲ ವಯಸ್ಸಿದವ್ರಿಗೆ. ಮತ್ತೆ ಒಬ್ಬೊಬ್ರು ಬಂದವ್ರಿಗೆ ಬಾಳ ಹೈರಾಣ ಐತಿ. ಗಾಡಿ ಬಿಟ್ಟು ಹೋಗಿ ಅವಕ್ಕ ನೀರ್ ಕುಡಿಸಿ ಮೈ ತೊಳ್ಕೊಂಡ್ ಬರೋದ್ರ ತಡ ಐತಿ. ಮತ್ತೆ ಇಲ್ಲಿ ಲೈಟ್ ಬಾಳ್ ಬೇಕಾಗತ್ತೆ, ಯಾಕಂದ್ರೆ 3-4 ಎಕರೆದಾಗ ಅದಾವ್ ಕರೆ ಅಷ್ಟ ಹೆಚ್ಚಿನ ಲೈಟ್ ಹಾಕ್ಲಿ ಮಾಡ್ಲಿ ಅಂತ ಹೇಳ್ತೀವಿ. ವ್ಯಾಪಾರ ಆಯ್ತು ಈಗ. ಮಾಡ್ರಿ ವ್ಯಾಪಾರ ಮಾಡ್ರಿ. ಈಗ ವ್ಯಾಪಾರ ಮುಗಿಸ್ರಿ, ವ್ಯಾಪಾರ ಮುಗಿಸ್ರಿ, ಅದನ್ನ ತೋರಿಸ್ಲಾತಿ. ಈ ಕಾಕರ ಮುದೋಳದಿಂದ ವ್ಯಾಪಾರ ಮುಗಿಸ್ಯಾರ. ಈಗ ಕೊಡ್ಲಾತಾರ ನೋಡ್ರಿ. ಅವ್ರ ವ್ಯಾಪಾರ ಮುಗಿಸ್ಲಾತಾರ. ನಾವು ಹೊಂಟಿವಿ ಎಲ್ಲಿಪ್ಪ ಅಂದ್ರ ಈ ಪಡಸಲಿಗಿ ಎತ್ತುಗಳು ಅಂದ್ರ ಕೃಷ್ಣಾ ನದಿ ತೀರದಲ್ಲಿರುವಂತ ಎತ್ತುಗಳು ನೋಡ್ಲಾಕ್ ನಾವು ಹೊಂಟಿವಿ ಇವತ್ತ. ಹಿಂಗಾಗಿ ಬರ್ರಿ ಅವು ಎತ್ತುಗಳು ಹೆಂಗದಾವ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಜಾತ್ರೆ ಒಳಗ 1 ನಂಬರ್ ಅಂತ ಹೇಳತ್ತಾರ, ಅವನ್ನ ನೋಡಿ ಬರ್ಬೇಕಂತೇಳಿ ಹೊಂಟಿನ್ರಿ. ಹೆಂಗಿದ್ರಿ ನಮ್ದು ವ್ಲಾಗ್ ಫಸ್ಟ್ ಟೈಮ್ ಮಾಡ್ಲಾತನು. ಈ ಬಿಸಿಲು ಒಳಗ ತಿರುಗಾಡೋದು ಭಾಳ ಕಷ್ಟ ರೀ. ಯಾಕಂದ್ರೆ ಹಿಂದೆ ಜಾತ್ರೆ ಒಳಗೆ ಹಾಡುಗಳು ಬರ್ತಾವ, ಅವು ಕಾಪಿರೈಟ್ ನೋಡ್ಬೇಕ್ರಿ. ಮತ್ತು ಎತ್ತುಗಳು ಹೈತಾವ ಇಲ್ಲೋ ನೋಡ್ಬೇಕು. ಮತ್ತು ಎತ್ತುಗಳ್ಗ ಇಲ್ಲಿ ನೋಡ್ರಿ ಅಣ್ಣಾರು ಕಬ್ಬಿನ ಹಾಲು ಮಾರ್ಲಾತಾರ. ಅಲ್ಲಿಗೆ ಎತ್ಕೊಳ್ ಬಿಟ್ಟುಗಾರ 3 ಕಿಲೋಮೀಟರ್ ಇಲ್ಲಿ ಹೊಳೆ ಐತ್ರಿ, ಹಿರೇ ಹೊಳೆ ಐತ್ರಿ. ಅಲ್ಲೆಲ್ಲ ಮೇಸ್ಕೊಂಡ್ ಬರ್ತಾರ, ಇದು ಮೈ ತೊಳ್ಕೊಂಡ್ ಬರ್ತಾರ, ತೊಳ್ಕೊಂಬಂದು ಮತ್ತೆ ಕಟ್ತಾರ, ನೀರು ಕುಡ್ಸ್ಕೊಂಡ್ ಬಂದು ಮತ್ತೆ ಇಲ್ಲಿ ಕುಂಡಿರ್ಬೇಕ್ರಿ ಅಂತ. ಹಿಂಗಾಗಿ ಅಲ್ಲಿ ನಮ್ಗೆ ಅಲ್ಲಿ ಒಬ್ರು ಕಾಕಾರ ಅಲ್ಲಿ ಹೋದ್ರಲಾತಾರ, ಬರ್ರಿ ಎತ್ಕೊಳ ಅದಾವು ಅಂತೇಳಿ ನಾವು ಅಲ್ಲಿ ಹೊಂಟಿವ್ರಿ. ಹಿಂಗಾಗಿ ಅದಕ್ಕೆ ಇನ್ನ ಎತ್ಕೊಳ ಇಲ್ಲಿ ಅದಾವ ಪರ್ಸಲಿಗೆ ಎತ್ಕೊಳ್ ನೋಡ್ಲಾಕ್ ಬಂದಿವಿ ನಾವು. ಇವ ಯಾವ್ರು ಎಲ್ಲ ರೈಟ್. ನಿಮ್ಮ ಹೆಸರು ಹೇಳ್ರಿ? ಯಾವ್ರಿ? ಬಿಜಾಪುರ ಜಿಲ್ಲಾ ಉತ್ನಾಳ್ ತಾಲೂಕು ಉತ್ನಾಳ್ ಗ್ರಾಮ. ಉತ್ನಾಳದಿಂದ ಬಂದಿರಿ? ಎಷ್ಟ್ ತಂದಿರಿ ನೀವು? 5 ತಂದಿರಿ. ಇದ ಎಷ್ಟ್ ವರ್ಷದ ಐತಿ? ಇದ 1.5 ವರ್ಷದ ಐತಿ. ಇನ್ನ ಹಲ್ಲ ಹಚ್ಚಿಲ್ಲ. ಆತ್ಮಗಿದ 6 ಐತಿ. ಜೀವ ಹೆಂಗೈತ್ರಿ ಅದ? ಅದ ಆಚೆ ಕಡೆದು ನಿಮ್ಮ ಅದಾವ್ರಿ? ಇದು ಯಾರ್ದ್ರಿ? ಮತ್ತವ್ರತ್ತೆ ಇದು ಬರ್ರಿ. ಓಡೋದು ಭಾರಿ ಮಾಡಿರಿ. 1 ವರ್ಷದ ಐತಿ. ಅದಕ್ಕೆ ಭಾಳ ಫರ್ಕ್ ಐತ್ರಲ್ಲ. ಇನ್ನ 5 ತಿಂಗಳು ಕಡಿಮೆ ಐತಿ. ಸಣ್ಣ ಇದ್ರು ಜೀವ ಮಣ್ಗಂಡ್ ಐತ್ರಿ. ಕಳಿ 5 ಏನಿಲ್ರಿ? 11 ತಿಂಗಳು. ಅದು 15 ತಿಂಗಳು ಐತದ ಆಚೆ ಕಡೆದ. ಇದು 11 ತಿಂಗಳು ಐತ್ ಕರೆ ಜೀವ ಮಣ್ಗಂಡ್ ಐತಿದ. ಕಾಲಾಗ ಬರ್ತೈತಿ. ನಿಮ್ಮನ್ನ ಮೊಬೈಲ್ ನಂಬರ್ ಅಟ್ ಹೇಳ್ರಿ. 7624 ಉತ್ನಾಳದಾಗ ಇರ್ತಾರ. ಮತ್ ನಿಮ್ಮ ಏನ ಹೆಚ್ಚಾದವನ್ರಿ ಎತ್ಕೊಳ್ಳೋದು? ಕೊಟ್ರಿ. ಓಕೆ. ಕಾಕರ ಹೇಳ್ರಿ ಯಾವ್ರು ಅವರು ನೀವು? ಹಲಗಲಿ ಅಂದ್ರೆ ಇಲ್ಲಿ ಮುದೋ ಅಂತೇಳಿ. ಹಲಗಲಿ ಬೇಡ್ರ ಊರು. ರೈಟ್. ಜಡಗಾಬಾಲ ಇದ್ದಂತ ಊರ್ನಾಗ. ಹಿಂಗಾಗಿ ಅಲ್ಲಿಂದ ಬಂದಾರ. ಎಷ್ಟ್ ದಿನ ಆತ್ರಿ ಬಂದ? 5 ದಿನ ಆತು. ಈಗ ಎಷ್ಟ್ ಮಾರ್ಯಾವ್ರಿ? ಈಗ ಮಾರೈತಿ. ಇವು ಜೋಡಿ ಅದಾವ್ರಿ? ಹೆಂಗ್ರಿ? ಎಷ್ಟ್ ವರ್ಷದ ಐತ್ರಿ ಇದು? ನಮ್ಗೆ ನಮ್ಮಂಗಿಲ್ಲ ಅಟ್ಟು ಬೆಳೆಸಿರ ಅನ್ನಂಗಾತ. ಅಂದ್ರ ನೋಡ್ಲಕ್ಕ ಮಂದಿಗೆ ಏನ್ ಅನ್ಸ್ತೈತಿ, ಇದು ವಯಸ್ಸು ಬಾಳ ಆಗೈತಿ ತಿಳ್ಕೊತಾರ. ಆದ್ರ ಹಂಗಲ್ಲ. ಯಾಕಂದ್ರ ರೈತ ಹಗಲ ರಾತ್ರಿ ಕೂಡಿ ಅದಕ್ಕೆ ಏನೇನ್ ಹಾಕ್ಬೇಕು ಹಾಕಿ ಅದನ್ನ ಎಷ್ಟು ಬೆಳೆಸ್ಬೇಕು. ಬೆಳೆಸನ 15 ತಿಂಗಳದ್ದು ನೋಡ್ಲಕ್ಕ ಅದು ಗೊತ್ತಾಗ್ಬಿಡುತ್ತೆ. ಎಲ್ಲ ಗೊತ್ತಾಗತ್ತೆ ಯಾರು ಎತ್ಕೋತವ್ರು. ಬಟ್ ನನಗ್ ಬಾಳ ಪಾಸ್ ಬತ್ತು. ಯಾಕಂದ್ರ ಅದು ಎದಿ ಮತ್ ಕೊಂಬ, ಅದ್ರದ ಕಣ್ಣ ಏನೈತಿ, ಅದ್ರದ ಸುಳಿ ಬರೋಬ್ಬರಿ ಅದಕ್ಕ ನಮ್ ಪಾಸ್ ಆಗ ನೋಡಕ್ ಬಂದಿವು. ಹಿಂಗಾಗಿ ಬರ್ಲ ರೈಟ್.
ನೀವು ಹಡಗಲಿ ಅವ್ರ ನಾವು ಪಟ್ಟಗುರ್ಕೆ ರಾಮದುರ್ಗ ತಾಲೂಕ್ ಅಲ್ಲಿ ಬೀಗ್ರಿ. ಹಿಂಗಾಗಿ ಅಲ್ಲಿಂದ ಎತ್ತುಗಳು ತಂದಾರ. ಖರೆ ನನಗ್ ಬಾಳ ಪಾಸ್ ಅನಿಸ್ತು. ಹಿಂಗಾಗಿ ಕಿಮ್ಮತ್ ಬೇಡ್ರಿ, ಕಿಮ್ಮತ್ ಇದನ್ನ ತಗೊಂಡ್ರನ್ರಿ ಇಲ್ಲ? ಈಗ ಇದ್ರ ಜೋಡಿ ಏನಿತ್ತು ಅದು ಇದ್ರ ಜೋಡಿ ಈಗ ಹಲಗಲಿ ಅವರು ಮಾರಾಟ ಮಾಡ್ಯಾರ. ಯಾವ್ರವ್ರು ತಗೊಂಡ್ರಿ? ಇಲ್ಲಿ ನಮ್ಮ ಜೈನಾಪುರ ದೇಶಕತಿ ನಿಮ್ಗೆ ಗೊತ್ತರ, ಕಾಶಿಬಾಯಿ ದೇಸಾಯಿ ಅವ್ರ ಒಂದ್ ಊರವ್ರು ಬಂದಾರ, ಜೈನಾಪುರ. ನೋಡಿದ್ರ ಇವ್ರು ಕಾಕಾರ ತಗೊಂಡಾರ. ಇವ್ರು ಹಿಂಗಾಗಿ ಕಾಶಿಬಾಯಿ ದೇಸಾಯಿ ಅವ್ರ ಹಿಂಗಾಗಿ ದೇಶಕತಿ ಮಂತ ಊರ. ಹಿಂಗಾಗಿ 30 ಹಳ್ಳಿಗಳನ್ನ ಆಳಿದಂತ ಊರ ಅವ್ರು ತಗೊಂಡಾರ. ಒಳ್ಳೆಯವ್ರಿ, ವ್ಯಾಪಾರ ಆಗೈತಿ, ಚಲೋ ಆಯ್ತು. ಅಲ್ಲಿ ವಾರ ನಡ್ಸ್ಯಾರ್ರಿಪ್ಪ, ಅಲ್ಲಿ ನೋಡೋಣ ಏನೇನು ನೋಡೋತಿ. ಇದು ಎಷ್ಟು ವರ್ಷದ ಐತ್ರಿ? ಅದ 2.5 ವರ್ಷದ ಐತಿ. ಮತ್ತ ಹಲ್ಲ ಎಷ್ಟು? 2 ಹಲ್ಲ ಹಚ್ಚಿದ, ಅದ್ರ 8 ಮಿಸ್ಯಾರ. ಅದ್ಮೇಲೆ ಯಾವ್ರಿ? ಕಾಜಿ ಬೆಳಗಿಂದ ತಂದಾರ. ಎಷ್ಟು ಅದಾವ್ರಿ ಆತು? 4 ಇಲ್ಲಿ ಅದಾವ ಕಾಜಿ ಬೆಳಗಿವು. ಹಿಂಗಾಗಿ ಎಷ್ಟು ಮಾಡತ್ತ? ನಂಬರ್ ಅಷ್ಟು ಹೇಳ್ರಿ. 8095 14 ಯಾಕ ನಮ್ಗೆ ಎತ್ತು ಪಾಸ್ ಐತಿ. ಮತ್ತೆ ಯಾರು ಬೇಕಾದ್ರೂ ನೋಡ್ಬೋದು. ಇಲ್ಲಿ ವ್ಯಾಪಾರ ಆಗಿದ್ರೆ ಆಗಿರ್ತಾವ. ನಿಮ್ಗೆ ಅಕಸ್ಮಾತ್ ಆಗಿರ್ಲಿಕ್ಕಂದ್ರೆ ನೀವು ಕಾಜಿ ಬೆಳಿಗ್ಗೆ ಇಲ್ಲಿ ನಮ್ಮ ಗೋಟೆ ಹತ್ರ ನಿಮ್ ಕಾಜಿ ಬೆಳಿಗ್ಗೆ ಬಂದ್ರ ಎತ್ತುಗಳು ನೋಡಕ್ ಸಿಗ್ತಾವ. ಒಂದಲ್ಲ 4 ಎಲ್ಲ ಅದಾವ. ವ್ಯಾಪಾರ ಆಗ್ಲತ್ತ. ಬರ್ರಿ ಹಾ ರೀ. ಇದು ಒಬ್ರು ಸಾಕು. ಇವು ಮಾಸಿದ್ದು ಯಾರು ಅನ್ನ ನೋಡ್ತೇನ್ರಿ. ನೀವು ಬರ್ಲ ಇರಲಕ್, ನೀವು ಬರ್ರಿ. ಅದಕ್ಕೇನೈತಿ ಯಾವ್ದತ್ ಹೇಳು. ಮತ್ತೆ ನಾ ಈಗ ಜಾತ್ರೆ ಒಳಗ ಅರ್ಧ ಜಾತ್ರೆ ಮುಗಿಸ್ಕೊಂಡ್ ಬನ್ನಿ. ಆದ್ರೆ ಎಲ್ಲ ಬಿಳಿ ಎತ್ತ ಇದು ನೋಡ್ತೀರಿ ನೀವು. ಆದ್ರೆ ಇಲ್ಲಿ ವಿಶೇಷವಾಗಿ ಏನೈತಪ್ಪ, ಸ್ಪೆಷಲ್ ಆಗಿ 2 ಮಾಸ್ ಹೊರಗಳು ಅಗದಿ ಕೋಡ ಮತ್ತ ಜಾತಿ ಒಳಗ ಸುಳಿ ಒಳಗ ಮತ್ತ ಹಲ್ಲಿನೊಳಗ ಒಂದೇ ತರ ಎತ್ತ ಯಾರು ಕಟ್ಟ್ಯಾರಪ್ಪ ಅಂದ್ರ ನಮ್ ಕಾಕಾರ್ ಕಟ್ಟ್ಯಾರ. ನನಗೆ ಭಾಳ ಪಸಂದ್ ಆಯ್ತು. ಅದಕ್ಕೆ ಯಾರು ಅದಾರ ಅಂತ ಹೇಳ್ತೇನ್ರಿ. ಕಾಕಾರ ನಿಮ್ಮ ಹೆಸರು ಹೇಳ್ರಿ. ಸಿಂಗಣ್ಣವ್ರು ಯಾವ್ರಿ? ಎಲ್ಲಿ ಬರ್ತೀರ? ಅದು ಮೆಳಗಿರಿ ಹಳಗಲಿ ಅಂದ್ರೆ ಯಾವ ತಾಲೂಕ್ ಯಾವ್ದ್ರಿ? ಹಲಗಲಿಗೆ ಬೇಡ್ರಿ ಏನಿದ್ರಲ್ಲ ಆ ಊರಿನ ಅಂದ್ರ ನಿಮ್ಗೆ ಗೊತ್ತಾಗ್ಲತ್ತ ಹೇಳತ್ತನು. ಮೊದಲು ಅಂತೇಳಿ ನೀವು ಬಂದ್ರ ಕಾಕಾರ ಎತ್ಗಳು ಮಾಸಿದ್ದು ಕಟ್ಟ್ಯಾರ. ಅಕಸ್ಮಾತ್ ಇಲ್ಲಿ ಮಾರಾಟ ಆಗಿರ್ತಾವ. ಆಗ್ಲಿಕ್ಕಂದ್ರ ಅವ್ರ ಊರಿಗೆ ಹೋಗಿ ನೀವು ಎತ್ತುಗಳನ್ನ ನೋಡ್ಬೋದು. ಅಗದಿ ನಿಮ್ಗೆ ಯಾವ್ದು ನೀವು ಅಂದ್ರೆ ಯಾರ ಎತ್ತುಗಳು ಇಂಥವ್ ಕಲರ್ ಬೇಕಾನ್ನೋರು ಇದ್ರ ಕಾಕಾರ ಅಂತ ಇದಾವ. ಇನ್ನ 2 ದಿನ ನೀವು ಇನ್ನ 2 ದಿನ ಇರ್ತಾರ. ಇನ್ನ 2 ದಿನ ಇರ್ತಾರ. ನೀವು ಇಲ್ಲಿ ಬಂದ್ರೆ ಜಾತ್ರೆ ಒಳಗ ಇಲ್ಲಿ 2ನೇ ಹೋಟೆಲ್ ಹಿಂದಿನ ಬಾಜು ಕಾಕಾರ ಐತಿ. ನಂಬರ್ ಅಷ್ಟು ಹೇಳ್ಬಿಡ್ರಿ. ಓಕೆ ಇರ್ಲ್ರಿ, ನೋಡ್ರಿ ಅಲ್ಲಿ ನಿಮ್ಗೆ ಸಿಗ್ತಾವ ಎತ್ತುಗಳು. ಈಗ ಇನ್ನೊಂದು ಅಗದಿ ಅದಾವ ಎತ್ತುಗಳು. ಎಷ್ಟು ಸಣ್ಣ ವಯಸ್ಸಿನೊಳಗ ಅಗದಿ ಅದ್ಭುತವಾಗಿ ಮೇಯ್ಸ್ಯಾರ. ನಿಮ್ಮ ಊರು ಯಾವ್ದು ಹೇಳ್ರಿ? ಮೇಳಗಿರಿ. ಮುಧೋಳ ತಾಲೂಕಿನ ಮೇಳಗಿರಿ ಗ್ರಾಮದಿಂದ ಬಂದಾರ. ಬಹಳಷ್ಟು ಈಗ ನಾ ನೋಡ್ಲಕ್ಕಾಗಿ ಮುಧೋಳದ ಭಾಳ ಬಂದವ. ಹಿಂಗಾಗಿ ಎಷ್ಟು ವರ್ಷದ ಐತ್ರಿ ಇದು? ಈಗ 18 ತಿಂಗಳದ ಐತಿ. 18 ತಿಂಗಳದ ಐತಿ. ಆಗಲೇ ನೀವು ವಿಡಿಯೋ ನೋಡಿರಿ. 15 ತಿಂಗಳದು 1 ವರ್ಷದ ಐತಿ. ಅಷ್ಟು ಮೇಯಿಸಿದ್ರು. ಮತ್ತೆ ಇದು 15 ತಿಂಗಳು ಐತಿ. ಕರೆ ಭಾಳ ಅದ್ಭುತವಾಗಿ ಮೇಯ್ಸ್ಯಾರ. ಮತ್ತೆ ಎಷ್ಟು ಹಲ್ಲ ಇದು ಅದ್ರೀಗ? ಇನ್ನ ಹಲ್ಲ ಹಚ್ಚಿಲ್ಲ. ಆದ್ರೂ ಅಷ್ಟ ಇದು ಬೆಳೆಸ್ಯಾರ ಮನಿ ಮಗನ ತರ. ನಿಮ್ಮ ನಂಬರ್ ಅಷ್ಟು ಹೇಳ್ಬಿಡ್ರಿ. 9591 89 6562 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತಿನ್ನ ಎತ್ಗಳು ನೀವು ಬೇಕಾದ್ರೆ ನೋಡ್ಬೋದು. ನಾವು ಇವತ್ತ ಅರ್ಧ ಜಾತ್ರೆ ಮುಗಿಸ್ಕೊಳಕ್ ಬಂದಿವು. ನನಗ ಈ ಜಾತ್ರೆ ಒಳಗೆ ಭಾಳ ಪಸಂದ್ ಆಯ್ತು. ಯಾಕಂದ್ರೆ ಇದ್ರ ಕಣ್ಣ ಮತ್ತು ಇದ್ರದ ಕೋಡ ಮತ್ತು ಇದ್ರ ಕಾಲ, ಅದ್ರ ಎದಿ ಮತ್ತು ಅದ್ರ ಕಲರ್ ನೋಡಿರ ಏನಾದ್ರ ನಾವು ಕಿಸ್ ಕೊಡ್ಬೇಕನ್ನಂಗೆ ಅನಿಸ್ತೈತಿ. ಅಷ್ಟು ಸ್ವಚ್ಛ ಇಟ್ಟಾರ ಮತ್ತು ಅಷ್ಟು ಹಂಗೆ ಬೆಳೆಸ್ಯಾರ ಅವ್ರ. ಅದಕ್ಕೆ ಯಾವ್ರವ್ರ ಬೆಳೆಸ್ಯಾರ ಮತ್ತು ಯಾವ್ದು ಅನ್ನೋದು ಹೇಳ್ತಾರೆ. ಸರ್ ನಿಮ್ಮ ಹೆಸರು ಹೇಳ್ರಿ.
ಹೆಸರು ಬಸವರಾಜ, ಮುಧೋಳ ತಾಲೂಕು ರಾಣಿ ಬೆಳಗಲಿ. ರನ್ನ ಬೆಳಗಲಿ ನಮ್ಮ ಪಂಪ ಹುಟ್ಟಿದಂತ ನಾಡ, ಹಿಂಗಾಗಿ ರನ್ನ ಕವಿ ಜನಿಸಿದಂತ ನಾಡ, ಸಕ್ಕರೆ ನಾಡು ಮತ್ತೆ ಫ್ಯಾಕ್ಟ್ರಿ ಐತಿ. ಆ ಊರಾಗ ಇಂಥದ ಏನೇನ್ ಹಾಕಿ ಬೆಳೆಸಿರಿ? ಇದಕ್ಕ ಏನ್ ಕೊಡ್ತೀರಿ ನೀವು ದಿನ ಡೈಲಿ? ಗೊಂಜಾಳ ಮುಸುರಿ, ಅಂದ್ರ ಹಾಲ, ಶೇಂಗಾದ ಹಿಂಡಿ ಇಷ್ಟೆಲ್ಲ ಹಾಕಿ ಅದನ್ನ ಮಗುವಿನ ತರ ಬಳಸ್ಯಾರ. ಅದನ್ನ ನೋಡಿದ್ರೆ ನೀವು ಬಿಡಂಗಿಲ್ಲ. ಮತ್ ನೀವು ಬೇಕಾದವ್ರು ಬಂದು ನೋಡ್ಬೋದು. ಮತ್ ಬೇಡಪ್ಪ ನಮ್ ಜಾತ್ರೆ ಬರೋದು ಅಲ್ಲಿದಂದ್ರು ಕೂಡ ಅವ್ರ ನಂಬರ್ ಕೊಡ್ತೀವಿ. ಮತ್ತಂತ ಎತ್ಗಳು ಅವ್ರು ಸಾಕತ್ತಿರ್ತಾರೆ ಯಾವತ್ತು. ಅದಕ್ಕೆ ನೀವು ನಂಬರ್ ಅಷ್ಟು ಹೇಳ್ಬಿಡ್ರಿ, ಮೊಬೈಲ್ ನಂಬರ್ ಹೇಳ್ರಿ. 990081 ಈ ನಂಬರ್ಕ್ ನೀವು ಫೋನ್ ಹಚ್ಚ್ರಿ. ಅವ್ರು ಹೇಳ್ತಾರೆ ಎತ್ಗಳು ಅದಾವು ಇಲ್ಲೋ, ಮಾರಾಟ ಆಗ್ಯಾವ ಇಲ್ಲೋ, ಮತ್ತ ಅವರ ತೋಟದಾಗ ಎಷ್ಟು ಅದಾವ ಅನ್ನೋದು ಎಲ್ಲ ಹೇಳ್ತಾರ. ಮತ್ ನೀವು ವ್ಯಾಪಾರ ಮಾಡೋದಿದ್ರ ಎತ್ಗಳ ಮ್ಯಾಗ ಪ್ರೇಮ್ ಇದ್ದವ್ರು ಮತ್ತೆ ನೀವು ಹೋಗಿ ಭೇಟಿ ಆಗ್ಬೋದು. ಇನ್ನ ಹಾಲಲ್ಲಿ ಐತ್ರಿ. ಹಂಗಾಗಿ 17 ತಿಂಗಳದೈತ್ರಿ. ಇನ್ನ ಅಷ್ಟು ಬೆಳೆಸ್ಯಾರ ಅಂದ್ರ ನಾವ್ ನೋಡಿದ್ರೆ ಗೊತ್ತಾಗತಿ. ಹಂಗಾಗಿ ನಿಡೋನ್ ಎತ್ತೈತ್ರಿ. ಅಜಿ ನಿಲ್ವಲ್ಲಪ್ಪ ಈ ಬಾಯ್ ಇಲ್ಲಿ ಏನು ಮಾಡೋಲ್ಲ ಮುಂತ ಶಡದ್ ನಿಲ್ವಲ್ರಿ. ಹಾ ಇವತ್ತು ನಾವು ಬಬ್ಲಾದಿ ಒಳಗ ನಾನು ಈಗ 15-20 ಎತ್ತುಗಳು ನೋಡಿನಿ, ಆಕಳುಗಳು ನೋಡಿನಿ. ಆಮೇಲೆ ಇದು ಎರಡನೇದ್ದು ನಾವು ತೆರಬಂಡಿ ಜಗ್ಗು ಅಂತದ್ದು ಬಹಳ ಪ್ರಸಿದ್ಧವಾದಂತ ಇದ ತೆರಬಂಡಿ ಕಿಂಗ್ ಅಂತ ಕರೀತಾರ. ರಾಜಾ ಹೋರಿ ಅಂತೇಳಿ ಹೆಸರೈತಿ. ಇದು ಯಾವ್ದ್ರಿ? ಇದ ಮುಧೋಳ ತಾಲೂಕ್ ಬೆಳಗ್ಲಿದ್ರಿ, ರನ್ ಬೆಳಗ್ಲಿದ್ದು. ಸುಮಾರು ಇಲ್ಲಿ ನೋಡ್ತೀರಿ ನೀವು ಎಲ್ಲ ಒಂದು 30% ಮಂದಿ ಎತ್ತುಗಳು ತಂದವ್ರು ಯಾರಪ್ಪ ಅಂದ್ರ ಮುಧೋಳದವ್ರು ಮತ್ತು ಹಡಗಲಿ ಅವರು ಮತ್ತ ಅಲ್ಲೇ ಸುತ್ತಮುತ್ತಿರೋರು. ಒಂದು 30% ಎತ್ತುಗಳು ಮತ್ತ ಹೋರಿಗಳು ಯಾವ ಅದಾವ ಅಂದ್ರ ಮುಧೋಳ ತಾಲೂಕಿನ ಜಾಸ್ತಿ ಬಂದಾವ ಈ ಸಲ. ಹೌದು ಸರ್. ಹಿಂಗಾಗಿ ಇದಕ್ಕೆ ಏನ್ ಹೆಸರಿಟ್ರಿ? ಇದ್ರ ಹೆಸರು ರಾಜಾ ರೀ. ರಾಜಾ. ಎಷ್ಟ ಇದು ಮೈದಾನ ಮಾಡಿದ್ರಿ? ಮೈದಾನಕ್ಕೆ ಅಂತೇಳಿ ಮೆಸಿವ್ರಿ ತರಬಂಡಿಗೆ ಇನ್ನ ಹಾಕೋದೈತ್ರಿ. ಇನ್ಕ ನಿಮ್ಸಿ ಮಂಡಿ ಹೊಡೈತ್ರಿ. ತರಬಂಡಿಗೆ ಅಂತ ಮೆಸಿವ್ರಿ ಇನ್ನ ಹಾಕೋದೈತ್ರಿ. ತರಬಂಡಿಗೆ ಹಾಕಿಲ್ಲ, ಏನ ಇಲ್ಲ ಹಾಕಿಲ್ರಿ. ನಿಮ್ಸಿ ಮಂಡಿಗೆ ನಂಬರ್ ಮಾಡಿದ್ರಿ. ತೆರಬಂಡಿಗೆ ನಿಮಿಷ ರೀ. 1 ನಿಮಿಷ. ಒಂದ್ ನಿಮಿಷದ ಮಾಡಿರಿ. ಯಾವ ಊರಾಗ ಮಾಡಿರಿ? ಆಗ್ಯಾವ್ರಿ ನಾವ್ಲಿಗಿ ದೊಡ್ಡ ಮೈದಾನ ಐತ್ರಿಲ್ಲ, ಅಲ್ಲಿ 6 ನಂಬರ್ ಆಗೈತ್ರಿ. ಆ ಕಡೆ ನಮ್ಮ ಊರಾಗ ಬೆಳಗಲಿ ಪೈಲ ಆಗೈತ್ರಿ. ಆ ಕಡೆ ಹೊಡೈತ್ರಿ ಮಣ್ಣಾಗ ಆಗ್ಯಾವ್ರಿ. ಒಂದು 5-6 ಕಣ ಆಗ್ಯಾವ್ರಿ. ಇನ್ನ ಈಗ ಫಸ್ಟ್ ಹಾಕೋದ ತೆರಬಂಡಿ. ಇನ್ನ ಹಾಕೋದ ತೆರಬಂಡಿಗೆ ಅಂತೇಳಿ ಮೇಸಿವ್ರಿ. ಇಲ್ಲಿ ಸುಮ್ ಜಾತ್ರೆಗೆ ತಂದಿವ್ರಿ. ಚಲೋ ರೇಟ್ ಬಂದ್ರೆ ಕೊಡಿದ್ರಿ, ಇಲ್ಲಿಕಾರ ಮನಿಗೆ ಹೋಯ್ವಿ. ಯಾಕಂದ್ರ ತೆರಬಂಡಿಗೆ ಅಂದ್ರ ಬಾಳ ತಾಕತ್ತು ಬೇಕು. ಮತ್ತೆ ಇನ್ನೊಂದ್ ತಾಕತ್ ಐತ್ರಿ. ಒಂದ್ ಐತ್ರು ಇನ್ನೊಂದ್ ಐತ್ರಿ ಮನ್ಯಾಗ ಐತ್ರಿ. ಇದ್ರ ಜೋಡ್ ಐತ್ರಿ. ಅದಕ್ಕೆ ಏನ್ ಹೆಸರಿಟ್ರಿ? ಅದು ಲಕ್ಷ. ಇದು ರಾಜಾ ರೀ. ಎರಡು ಕೂಡಿದ್ವು ಅಂದ್ರ ಮಾಪ ಮಾಡಿಲ್ಲ ಚಲೋ ಐತ್ರಿ. ಅದು ಕೂಡ್ಸಿದ್ರ ಅವು ಇದು ಆತವ. ಹಾ ರೀ. ಯಾಕ ಕಣ್ಣು ನೋಡಿದ್ರ ನನಗೆ ಹಂಗ ಅನಸ್ತಾವ. ಇದು ಮೈದಾನ ಬಿಡಂಗಿಲ್ಲ ಅಂತೇಳಿ. ಚಲೋ ಐತ್ರಿ ಸರ. ಬರೋದ್ರ ಇದು 2ನೇ ಹೋಟೆಲ್ ಹಿಂದ, ಯಾವ್ದು ಬಬ್ಲಾದಿ ಒಳಗ 2ನೇ ಹೋಟೆಲ್ ಹಿಂದ ಐತಿ. ಬೇಡಪ್ಪ ನಮ್ಗೆ ಇವತ್ತು ನಮ್ ನೋಡೋದಾಗ್ಲಿಲ್ಲ ಅಂದ್ರ ನೀವು ಸೀದಾ ಅವ್ರ ನಂಬರ್ ಹೇಳ್ತಾರ. ಆ ಊರಿಗೆ ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ಹೆಂಗ ಬಬ್ಲಾದಿಗೆ ಬಂದ್ರ ಸರ್ಜಾ ಹಂಗ ನೋಡ್ತೀವಿ, ಹಂಗ ಇವ್ರಲ್ಲಿ ಕೂಡ ಒಂದ್ ಐತಿ. ನಿಮ್ ನಂಬರ್ ಅಷ್ಟು ಹೇಳ್ಬಿಟ್ಟು 8217313966 ರೀ. 82 ರೀ. 8217313966 ಈ ನಂಬರ್ಕ್ ನೀವು ಫೋನ್ ಹಚ್ಚ್ರಿ. ಮತ್ತ ನಿಮ್ಗೆ ಯಾವ ಜಾತ್ರೆ ಇದ್ರ, ತೆರಬಂಡಿ ಏನಾರ ಇದ್ರ ಅವ್ರಿಗೆ ಕೂಡ ನಂಬರ್ ಹಚ್ಚಿ ಹೇಳ್ರಿ. ಅವರು ನಿಮ್ಮ ಜಾತ್ರೆಗೆ ಬಂದು ತೆರಬಂಡಿ ಮಾಡ್ತಾರ. ಮತ್ತ ನಾವ್ ತೆರಬಂಡಿಗೆ ಎತ್ತಗಬೇಕಾಗಿತ್ತು ತಗೋರಿದ್ರಂದ್ರ ಇದನ್ನ ನೋಡ್ಲಕ್ ನೀವು ಅಲ್ಲೇ ಹೋಗ್ಬೇಕು. ಮತ್ತೆ ಇನ್ನ 2 ದಿನ ಇರ್ತೀರಿ ಸರ್. 2 ದಿನ ಇರ್ತಾರ. ಇದನ್ನ ನೋಡ್ಲಕ್ ನೀವು ಬರ್ಬೋದು. ನನಗೂ ಬಹಳ ಪಸಂದ್ ಅನ್ಸಿತ್ತು. ಮತ್ತೆ ರೇಟ್ ಏನೈತಿ ನೀವು ಮುಗಿಸುವ ಹೊತ್ನ್ಯಾಗ ನೀವು ಅವ್ರ ಕೂಡ ಮಾತಾಡ್ರಿ. ನಾವ್ ರೇಟ್ ಇಲ್ಲಿ ಏನು ಹೇಳಕ್ ಬರಂಗಿಲ್ಲ. ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿಂದ ಏನು ಎತ್ಕೊಳ್ ಚಲತಾವ, ಬೀಳಿಗೆಯಿಂದ ಚಲೋ ಆತಾವ. ಎಷ್ಟ ತಂದಿರಿ ನೀವು ಎತ್ಕೊಳ? 10 ಎತ್ಕೊಳ. ಏನ್ ಸಾಲಿಕ ಕಾಣತೈತಿ ಹೋಟೆಲ್ ಹಿಂದ ಬಾಜು 10 ಎಲ್ಲ ಬೀಳಿಗೆ ಅದಾವ. ಬೀಳಿಗೆ ಎದಕ್ ಪ್ರಸಿದ್ಧಪ್ಪ ಅಂದ್ರ ನಮ್ಮ ಸಿದ್ದರಾಮೇಶ್ವರ ದೇವಸ್ಥಾನ, ಅಲ್ಲಿ ಸಿದ್ದೇಶ್ವರ ಗುಡಿ, ಹಾಗ ಬಾಡಗಂಡಿ ನೋಡಿದ್ರ ನಮ್ಗ 6 ಎತ್ತಿನ ಬಾವಿ ನೋಡಕ್ ನಮ್ಗೆ ಸಿಗೈತಿ. 6 ಎತ್ತುಗಳನ್ನ ಮಟ್ಟಿ ಹೊಡೆಯುವಂತ ಊರು ಯಾವ್ದಪ್ಪ ಅಂದ್ರ
ನಾವು ಬಾಡ್ಗಂಡಿ ಆ ರೀತಿನ ಬಾವಿ ನೋಡ್ಬೇಕು, ಸಿದ್ದರಾಮೇಶ್ವರ ನೋಡ್ಬೇಕು. ಹಂಗ ಅಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ, ನಮ್ಮ ಸಿಂಧೂರ್ ಲಕ್ಷ್ಮಣ ಅಡ್ಕೊಂಡು ಕೂತಂತ ಜಾಗ ಯಾವ್ದಿದ್ರ ಸನಾದಿ ಅಪ್ಪನ ಹುಟ್ಟಿದ ಸ್ಥಳ. ಹಿಂಗಾಗಿ ಆ ಬೀಳಿಗಿಂದ ಬಂದಾರ. ಬೀಳಿಗಿ ಒಳಗ ಬಹಳಷ್ಟು ವ್ಯವಸ್ಥೆ ಐತಿ. ಆ ಎತ್ತುಗಳು ಎಷ್ಟು 8 ಎತ್ತುಗಳು ಒಂದ ಕಡೆ ಕಟ್ಟ್ಯಾರ, ಒಂದ ಊರ್ನು. ಈಗ ವ್ಯಾಪಾರ ಬರ್ತಿ ನೋಡೋಣ ಬರ್ರಿ ಎಷ್ಟು ಹೇಳ್ತಾರೆ. ಇದು ಎಷ್ಟು ಹಲ್ಲಿಂದ ಐತ್ರಿ? ಇದು ಕಡೆಯಲ್ಲಿ ಐತ್ರಿ. ಕಡೆಯಲ್ಲಿ ಐತ್ರಿ. ಇದು 6 ಐತ್ರಿ. ಇದು 6 ಐತ್ರಿ. ಅದ ಇನ್ನ ಹಾಲ್ ಹಚ್ಚಿಲ್ರಿ. ಅದನ್ನ ವ್ಯಾಪಾರ ನೋಡಕ್ ಬಂದಾರ. ಹಾ, ಬಾಯ್ ಮಾಡೈತಿ. ಇವೇನು ಸಾಲ ಕಾಣ್ತಾವ ಎಲ್ಲ ಬೀಳಿಗೆ ಅದಾವ. ಇಲ್ಲಿ ಹಾಲ್ ಬಿಟ್ಟು ನೋಡ್ತಾರ ಅವ್ರಿಗೆ ಎಷ್ಟ ಅಲ್ಲ ಅದಾವ್ರಿ? 8 ಹಲ್ಲಿಂದ ಎತ್ತ ನೋಡ್ಲಕ್ ಬಂದಾರ. ಯಾವ್ರಿ ಕಾಕ ನೀವು? ದದಾಮಟ್ಟಿಯಿಂದ ಬಂದಾರ. ಇಲ್ಲಿ ಸಾರೋಡ್ ಅಂತೇಳಿ ದದಾಮಟ್ಟಿ ಒಳಗ. ಹಿಂಗಾಗಿ ಅಲ್ಲಿಂದ ಬಂದಾರ ಇಲ್ಲಿ ಬಬ್ಲಾದಿಗೆ. ಹಿಂಗಾಗಿ ಬೀಳಿಗೆ ಎತ್ಕೊಂಡು ನೋಡ್ಲಕ್ ಬಂದಾರ. ಹಿಂಗಾಗಿ ಎತ್ಕೊಂಡು ಪಾಸ್ ಆಗ್ಯಾವ ಕಾಣತ್ರಿ. ನೋಡ್ರಿ ಯಾವಾರ ಮುಗಿಸ್ಕೊಡ್ರಿ. ಹಾ, ಇದ ಬಾಳ ಸ್ಟ್ರಾಂಗ್ ಐತ್ರಿ. ಕಣ್ಣು ನೋಡಿದ್ರೆ ಗೊತ್ತಾಗತ್ರಿ. ಹಿಂಗಾಗಿ ಇದು 2ನೇದ್ದು. ಯಾಕಂದ್ರ ನಮ್ಮ ಸರ್ಜಾ ಐತ್ರಲ್ಲ, ಬಬ್ಲಾದಿ ಸರ್ಜಾ ಜೋಡಿ ನಿಡೋನಿ ಹೋರಿ ಒಂದ್ ಕೇಳ್ಯಾರ. ಬಹುಶಃ ಇದನ್ನು ನೋಡಕ್ ಬಂದ್ರ ಬರ್ಬೋದು. ಯಾಕಂದ್ರ ಕಣ್ಣಾಗ ಮತ್ ಇದ್ರಾಗ ಸಿಟ್ಟಿನಾಗಿತ್ತಂದ್ರ ಅದನ್ನ ಎತ್ತ ಬಿಡಲ್ಲ. ಅವ್ರು ಬಂದ್ ಅವ್ರು ನೋಡ್ಲಿ ಅಂತ ಹೇಳಿ ನಾನು ಹೇಳ್ತೀನಿ. ಹಿಂಗಾಗಿ ನೀವು ಯಾವ್ದು ಬೀಳಿಗೆ ಅಲ್ರಿ, ಬೀಳಿಗೆ ಒಳಗ ಇದೊಂದ್ ಎತ್ತ ಐತ್ರಿ. ನಮಗೂ ಪಾಸ್ ಆಗೈತಿ. ಅದಕ್ಕ ಒಟ್ಟು ಸಿಟ್ಟಿಂದ ಇತ್ತಂದ್ರ ಅವ್ರು ತಗೋತಾರ ಅನ್ನೋದು ನಮ್ಗೆ ಬರಸೈತಿ. ಅದಕ್ಕ ಸರ್ಜಾ ಜೋಡಿ ಇವರು ಮಾಲಕರ ಆಯ್ಲಾಕ್ ಬಿರ್ಸೈತಿ. ಅದ ಬೇಕ್ರಿ ನಮ್ಗ, ತೆರಬಂಡಿಗೆ ಬೇಕಾಗೋದು ಇಂಥವ. ಅದಕ್ಕೆ ಇದನ್ನ ಬಂದ ನೋಡ್ಲಿ ಅಂತ ಹೇಳಿ ನಾವು ಹೇಳ್ತೀವಿ. ಹಾ, ಗೊತ್ತಾತ್. ನಾವು ನೋಡ್ತೀನ್ರಿ, ಟೈಮ್ ಸಿಕ್ಕದ ನಾವು ಬಬ್ಲಾದಿ ಸರ್ಜಾಕ್ ನೋಡ್ಲಕ್ ಹೋಗ್ಬೇಕಂತ ಮಾಡೀನ್ರಿ. ಅದನ್ನ ನೋಡ್ಬೇಕಂದ್ರ ನೀವು ಬಾಹುಬಲಿ ಪಿಕ್ಚರ್ದಾಗ ನೋಡ್ತಿದ್ರಿ. ಈಗ ನಾ 2ನೇದ್ ತೋರ್ಸ್ಲಕ್ ಹೊಂಟ್ರನು ಅದ್ರ ಮುಂದೆ ನಿಂದ್ರುವಂತ ಗಂಡಸು ಯಾವನು ಇಲ್ಲ. ಯಾಕಂದ್ರ ಅಲ್ಲಿ ಹಗ್ಗ ಹಚ್ಚಿ ಯಾರು ಹಿಡಿದ್ರನ ಅಲ್ಲಿ ಹೋಗ್ಬೇಕಾಗತ್ತೆ. ಯಾಕಂದ್ರ ಅಷ್ಟು ತಾಕತ್ತಿಂದ ಐತಿ. ಮತ್ ನೋಡಿದ್ರನ ನಮ್ಗೆ ಅಂಜಿಕ್ ಬರ್ತೈತಿ. ಅಂತದ್ ನಿಮ್ಗೆ ತೋರ್ಸ್ಲಾಕ್ ಬಂದನ. ಯಾಕಂದ್ರ ಎಲ್ಲಾ ಹೋರಿಗಳು ಒಂದೇ ತರ ಇರಂಗಿಲ್ಲ. ಆದ್ರ ಅವ್ ಜೀವ ಮತ್ ಅದ್ರ ಕಣ್ಣ ಮತ್ ಅದ್ರ ತಾಕತ್ ಮ್ಯಾಗ ಆ ತೆರಬಂಡಿ ಹೆಂಗ್ ಓಡ್ದೈತಿ ಅನ್ನೋದು ಅದ್ರ ಮ್ಯಾಗ ಗೊತ್ತಾಗತಿ. ಹಿಂಗಾಗಿ ಅದನ್ನ ನಿಮ್ಗೆ ತೋರ್ಸ್ಲಾಕ್ ಬಂದನ. ಅದು ಈಗ ಅದು ಬಿಟ್ರ ಅದು ನಾವು ಯಾವ ನಿಂದ್ರಂಗಿಲ್ಲ. ಅಷ್ಟ ಸ್ಟ್ರಾಂಗ್ ಐತಿ ಮತ್ತ ಅಷ್ಟ್ ಶಕ್ತಿಶಾಲಿ ಐತಿ. ಇದ ಅದ ಬರುದಲ್ರಿ ಅದು? ನಮ್ಮ ಮಾಮಾರ್ದ್ರಿ. ಹೇಳ್ರಿ. ಚಿಮ್ಮಡ್ದ್ರಿ. ಇದು ಜಮಖಂಡಿ ತಾಲೂಕನ? ಜಮಖಂಡಿ ಹೊಡಿ ಮುಂದ್. ಇದು ರಬಕಾಯಿ ಬನಾಟಿ ತಾಲೂಕ್ ಚಿಮ್ಮಡ್ದ್ರಿ ಹೋರಿ. ನಮ್ಮ ಮಾವಾರ್ದ್ರಿ. ಹಾ, ನಮ್ದ್ರಿ. ಇದು ನಮ್ಮ ಮಾಮಾರ್ದ್ರಿ. ಹಾ, ಹಾಕ್ತಿವ್ರಿ. ಮನ್ಯಾಗೆಲ್ಲ ಹುಡ್ಯಾಡ್ತಿವ್ರಿ. ನಾವ್ ಅಲ್ಲಿ ಹೋಗಿರ್ತಿವ್ರಿ, ಅವ್ರು ಇಲ್ಲಿ ಬರ್ತಾರ್ರಿ. ಹುಡ್ಯಾಡ್ತಿವ್ರಿ. ಹೋರಿ ಬಾಯಾಗ 4 ಐತ್ರಿ. ಹಾ, ದೊಡ್ಡ ಸೈಜ್ ಐತ್ರಿ ಹೋರಿ. ನೋಡಿದ್ರ ಏನ್ ಬಾಹುಬಲಿ ಪಿಕ್ಚರ್? ಹೌದ್ರಿ ಸರ್. ನಮ್ಗ ಬರ್ಲಕ್ಕ ಮುಂದ ಬರ್ರಿ ಸರ್. ಹಂಗೇನ್ ಸಮಾಧಾನ ಬಾಳ್ತ್ರಿ. ತಾಕತ್ ಏನು ಹೇಳಕ್ ಬರಲ್ಲ. ಬಸವನ್ ತಾಕತ್ ಮುಂದೆ ಏನ್ರಿ ತಾಕತ್ ಯಾರಿಗ ಬಂದಿಲ್ರಿ, ಬರೋದು ಇಲ್ಲ. ಹಿಂಗಾಗಿ ಇದು ಎಷ್ಟು ವರ್ಷದ ಇರ್ಬೋದ್ರಿ ಈಗ? ಸರ್ ಒಂದ್ 5 ವರ್ಷದ ಒಳಗ ಐತಿ. ಇನ್ನ 4 ಹಲ್ಲ ಹಚ್ಚೈತಿ. ಇನ್ನ 4 ಹಲ್ಲ ಐತ್ರಿ. ಮತ್ ಇದನ್ನ ನೀವು ನೋಡಕ್ ಬರ್ಬೇಕಾದ್ರ ಚಿಮ್ಮಡಕ್ ಬರ್ಬೇಕು. ಹಾ, ಎದಿಯದು ನೋಡಿದ್ರ ನಾವು ಬಾಹುಬಲಿ ಪಿಕ್ಚರ್ ನೋಡ್ತು. ಅದಕ್ಕ ನಾ ಇನ್ನ ಸಲ ತೋರ್ಸ್ಬೇಕು. ದೊಡ್ಡ ಸೈಜ್ ಐತ್ರಿ ಸರ್. ನೀವು ಖುದ್ದು ನೋಡಿದ್ರೆ ಗೊತ್ತಾಗ್ತಿ. ವಿಡಿಯೋದಾಗ ನೋಡೋದು ಬೇರೆ, ಖುದ್ದು ಕಣ್ಣಾರ ಬೇರೆ. ವಿಡಿಯೋದಾಗ ಏನು ಹೆಚ್ಚು ಮಾಡಿ ತೋರ್ಸಿರ ನೀವು ಅನ್ಬೋದು. ಆದ್ರೆ ನೀವು ಕಣ್ಣಾರ ನೋಡೋದ್ರ ಅದ್ರದ ಎತ್ತಿನ ಕಣ್ಣು ನೋಡ್ರಿ, ಕೋಡ್ ನೋಡ್ರಿ, ಅದ್ರ ಸುಳಿ ನೋಡ್ರಿ, ಮತ್ತ ಅದ್ರ ಎದಿ ನೋಡಿದ್ರೆ ನಮ್ಗ ಬಹಳ ಆಶ್ಚರ್ಯ ಅನಿಸ್ತೈತಿ. ಮತ್ತ ತಾಕತ್ ಮುಂದೆ ನಾವು ಯಾರು ಏನೂ ಅಲ್ಲ. ಅದಕ್ಕೆ ನೀವು ಚಿಮ್ಮಡಕ್ ಬಂದ ಇದನ್ನ ಎತ್ತ ನೋಡ್ಬೋದು. ಬೇಡಪ್ಪ ನಾವು ಈ ಜಾತ್ರೆಗೆ ಬೇಕಾದ್ರೆ ನೋಡ್ಬೋದ್ರಿ. ಆಗಲೇ ನಂಬರ್ ಕೊಟ್ಟಲ್ಲ, ಆ ನಂಬರ್. ಹಾ ಸರ್.
ಎತ್ತುಗಳದೆಲ್ಲ ತೊಗೊಂಡು ನೋಡ್ರಿ. ಯಾವುದು ಜಮ್ನಾಲೆ ಬಂದಿವ್ರಿ. ಎಷ್ಟು ಅಂದ್ರಿ? ಒಂದು 30 ತಂದಿವ್ರಿ. 30 ತಂದ್ರಿ? ಹಾ ರೀ. 30 ಅಂದ್ರೆ 60 ಹಾ ರೀ, 60 ಜೋಡ 60 ಜೋಡ್ ತಂದ್ರಿ. ಜುಮ್ನಾದಿಂದ ಎಷ್ಟು ದಿನ ಆತು ಬಂದು? ಬಂದು ಒಂದು 4 ದಿವಸ ಆಯ್ತು ರೀ. ಎಷ್ಟು ಜೋಡ್ ನಿಮ್ಮದು ನಾವು ಮಾಡೇ ಇಲ್ಲ ನೋಡ್ರಿ. ಯಾಕೆ ಮುತ್ತಾರ ಯೂಟ್ಯೂಬ್ ಐತೆನಾ? ಇಲ್ಲ
ಹೇಳ್ರಿ ಏನು ಎಷ್ಟು ಮಾರಿರಿ ಬೊಬ್ಲಾದಾಗ ಎಷ್ಟು ಮಾರಿರಿ ಹೂವು ಗಾರಿ ಈ ಚಲೋ ಐತ್ರಿ ಜಾತ್ರೆ ಎಷ್ಟು ಜಾತ್ರೆ ತಗೋರಿ ಹೂವಿನ ಮೇಲೆ ತಗೋರಿ ಸರ ಹೂವಿನ ಮೇಲೆ ತಗೋರಿ ಸರ ಹಿಡಿದು ಬಿಡೋಣ